ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಆದಿತ್ಯ, ಲೈಫ್ ಟುಡೇ ಸಿನಿಮಾದ ಹೀರೋ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ಹಾಗೂ ಎಲ್ಲ ನನ್ನ ಟೀಮ್ಗೆ, ಆಮೇಲೆ ಎಲ್ಲ ಫಿಲಮ್ ಇಂಡಸ್ಟ್ರಿಯಿಂದ ತುಂಬ ಜನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ಮದೇ ಸಿನಿಮಾ, ನಿಮ್ಮದೇ ಕತೆ. ಇವತ್ತಿನ ಒಂದು ರಿಯಾಲಿಟಿನ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಸಿನಿಮಾ. ಸೊ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ಗೆ, ಯೂತ್ಸ್ಗೆ ಮಾಡಿರೋಂಥ ಸಿನಿಮಾ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಕತೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ. ಈ ಹಾಡು ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ, ಕತೆ ಬೇರೆಯೇ ಇದೆ. ಸೊ ಈ ಸಿನಿಮಾ ಕತೆ ನಾನೇ ಬರೆದಿದ್ದು. ನಾನು ಪಕ್ಕಾ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನು. ಅವ್ರದ್ದು ಒಂದು ಟಿ ವಿಲಿ ಒಂದ್ಸರಿ ನೋಡ್ತಾ ಇದ್ದೆ, ಅಣ್ತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕರೆ ನಮಗೆ ನಾವೇ ಹೀರೋಗಳು ಆಗಬೇಕು ಅಂತ. ಆ ಒಂದು ಡೈಲಾಗ್ ಯೋಚನೆ ಮಾಡ್ಬೇಕಾರೆ, ಹೌದಲ್ಲ ನನ್ನನ್ನು ಯಾರು ಹೀರೋ ಮಾಡ್ತಲ್ಲ, ನನ್ನ ಕತೆ ನಾನೇ ಬರ್ಕೊಳ್ಳೋಣ, ನಾನೇ ಹೀರೋ ಆಗೋಣ ಅಂತ ಹುಟ್ಟಿದ್ದೆ ಲೈಫ್ ಟುಡೇ. ಸೊ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಸೊ ಈ ಸಾಂಗ್ ಏನಕ್ಕೆ ಅಂದರೆ, ತುಂಬ ಜನ ಸಿನಿಮಾದವ್ರೇ ಫೆಬ್ರವರಿ 14ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಒಂದು ಲವರ್ಸ್ಗೆ ಅಂತಲೇ ಬಿಡ್ತಾರೆ. ಬಟ್ ನಾನು ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ, ಬ್ರೇಕಪ್ ಆಗಿರೋ ಅಂಟ ಮಾಸ್ಗಳಿಗೆ ಈ ಸಾಂಗ್ನ ಬಿಡ್ತಾ ಇದ್ದೀನಿ. ಸೊ ಫೆಬ್ರವರಿ 14 ಎಲ್ಲ ಬ್ರೇಕಪ್ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಜಸ್ಟ್ ಸಾಂಗು. ಸೊ ಫೈನಲಿ ನನ್ನ ಟೀಮು, ಡೈರೆಕ್ಟರ್ ಕಾಂತರಾಜ್ ಸರು ತುಂಬ ಪ್ರೊಫೆಷ್ನಲ್ ಡೈರೆಕ್ಟ್ರು, ಸಾಕಷ್ಟು ಅವರಿಂದ ಕಲ್ತಿದ್ದೀನಿ. ತುಂಬ ಡಿಸೆಂಟಾಗಿ ಹೆಂಗಿರೋದು ಅಂತ, ನಾನು ತುಂಬ ಇಂಡಿಸೆಂಟು. ಸೊ ನಿಮ್ಮಿಂದ ಕಲಿತಾ ಇದ್ದೀನಿ ಸರ್. ನಮ್ಮ ಶ್ರೀಧರ್ ಸರು ಮೆಲೋಡಿ ಕಿಂಗ್ ಅವರು. ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಟ್ಟಿದ್ದಾರೆ. ಅವ್ರ ಹಾಡುಗಳು ನಾವು ಆಲ್ಮೋಸ್ಟ್ ಒಂದೊಂದು ವರ್ಷ ಕೇಳಿದ್ದೀವಿ. ಕೃಷ್ಣ ಲವ್ ಸ್ಟೋರಿ, ಮೋಸಂ. ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್. ಒಂದು ಓಪನ್ ಆಗಿ ಹೇಳ್ತೀನಿ, 2026 ಆಡಿಯೋ ಮಾರ್ಕೆಟ್ ನಿಮ್ಮದೇ. ನಮ್ಮ ಹತ್ರ 4-5 ಬಾಣ ಇದೆ ಸಿನಿಮಾಗಳಲ್ಲಿ, ನಾವು ಬಿಟ್ಟಿರೋ ಚಿಕ್ಕ ಬಾಣ ಇದು. ಇನ್ನು 3 ಬಾಣ ಬೇರೆ ಲೆವೆಲ್ಗೆ ಹೊಡೆಯುತ್ತೆ. ಸೊ ಅದಾದಮೇಲೆ ಮೇಯ್ನು ಪ್ರೊಡ್ಯೂಸರು ಅವ್ರು, ನನಗೆ ಪ್ರೊಡ್ಯೂಸರ್ ಅಲ್ಲ, ಇರೋರ್ಗೆಲ್ರಿಗೂ ನನಗೆ ಅಣ್ಣ, ತಂದೆ ತಾಯಿ, ಗುರು, ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ. ನಮ್ಮ ಅಪ್ಪ ಅಮ್ಮ ಹೆಂಗೋ ನಂಗೆ ಅವರು ನನಗೆ. ಸೊ ಇವತ್ತು ಈ ಸ್ಟೇಜ್ ನಿಂತಿದ್ದೀನಿ ಅಂದರೆ ಅದು ಅವ್ರು ಕೊಟ್ಟಿರೋದೇ ನನಗೆ. ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತಿಲ್ಲಿ ನಿಂತಿರೋದು. ಸೊ ನಾನು ಎಲ್ರೂ ಒಂದು ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಒಬ್ಬ ನಿರ್ಮಾಪಕನ ಉಳಿಸೋಣ. ಅಂಥವ್ರು ಉಳಿದ್ರೆ ನನ್ನಂತ ಎಷ್ಟೋ ಜನ ಕಲಾವಿದರು ಬರ್ತಾರೆ. ಸೊ ದಯವಿಟ್ಟು ಫಸ್ಟು ನಿರ್ಮಾಪಕರನ್ನ ಉಳಿಸೋಣ ಇವತ್ತಿರೋ ಪರಿಸ್ಥಿತಿಗೆ. ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಐಡಿಯಾಲಜಿಲಿ ಬಂದೆ. ತಮಿಳ್ ಇಂಡಸ್ಟ್ರೀಲಿ ಲವ್ ಟುಡೇ ಅಂತ ಒಂದು ಸಿನಿಮಾ ಬಂದು ದೊಡ್ಡ ಹಿಟ್ಟಾಯಿತು. ತೆಲುಗುಲಿ ಇದೇ ಬೇಬಿ ಅಂತ ಬಂತು. ಕನ್ನಡಕ್ಕೆ ಲೈಫ್ ಟುಡೇ ಇದು ಹಾಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಪಕ್ಕಾ ರಿಯಾಲಿಟಿ ಬೇಸ್ಡು ನಿಮ್ಗಳದೇ ಕಥೆ ಮಾಡಿದ್ದೀನಿ, ಸಿನಿಮಾ ಮೂಲಕ ಬರ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಬರ್ತೀವಿ. ಸೊ ನೋಡಿ, ಪಕ್ಕಾ ಸೌಂಡ್ ಮಾಡೋದ್ರಲ್ಲಿ ನೋ ಡೌಟ್ ಶೂರ್ ಶಾಟ್ ಹೊಡಿತೀವಿ. ಅದು ಬಿಟ್ಟರೆ ಇಲ್ಲಿ ಸಾಕಷ್ಟು ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಮಹೇಶ್ ಸರ್ ನಾನು ಥ್ಯಾಂಕ್ಸ್ಗಿಂತ ಸಾರಿ ಜಾಸ್ತಿ ನಿಮ್ಗೆ ಹೇಳ್ತೀನಿ. ಎಲ್ಲದಕ್ಕೂ ಕೇಳ್ತೀನಿ, ಎಲ್ಲದಕ್ಕೂ ಪಾಪ ತೊಂದರೆ ಕೊಡ್ತೀನಿ ಅವ್ರಿಗೆ. ಒಂದೊಂದು ಚಿಕ್ಕದೂ ಅವ್ರು ಕಳಿಸ್ತೀನಿ. ಫಸ್ಟ್ ಅವ್ರು ಓಕೆ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಹೋಗ್ತೀನಿ. ಅಷ್ಟು ನನಗೆ ಬ್ಯಾಕಪ್ ಸಪೋರ್ಟಾಗಿ ನಿಂತಿದ್ದಾರೆ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಸಖತ್ ಸಪೋರ್ಟ್ ಮಾಡಿ ಇವತ್ತೇನೇನ ಒಂದು ಚೆನ್ನಾಗಿ ಬಂದಿದೆ ಅಂದರೆ ಅದು ಅವ್ರದ್ದು ಕಾರಣ ತುಂಬ ಇದೆ. ಮುನೇಗೌಡ ಸರ್ ಇವತ್ತು ಈವೆಂಟ್ ಎಲ್ಲ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ, ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಅಂದ್ರೂ ನಮ್ಮ ಸಿನಿಮಾದವ್ರು ಮಾಡ್ರಿ ಅಂತ ಸಖತ್ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಕೃಷ್ಣ ಚೈತನ್ಯ ಸರ್ ಅವರು ಎಲ್ಲದಕ್ಕಿಂತ ಈಸ್ ಅ ವೆರಿ ಗುಡ್ ಸೋಲ್. ಅವ್ರ ಬಗ್ಗೆ ಈಚೆ ಕಡೆ ತುಂಬ ಒಳ್ಳೆ ಟಾಕ್ ಇದೆ. ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೂ ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ. ಸರ್ ನೀವು ಯಾವಾಗಲೂ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಿದ್ದು ನಂಗೆ ಸಖತ್ ಖುಷಿ ಇದೆ. ಆಮೇಲೆ ನನ್ನ ಫ್ರೆಂಡು ರಿಷಾ ಗೌಡ ಅವ್ರು ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸುದಿ ಅವರು, ಇವರು ಯಾವತ್ತೂ ನನಗೆ ಆರ್ಟಿಸ್ಟ್ ಅನಿಸಿಲ್ಲ, ಒಂಥರ ಬ್ರದರ್ ಥರ. ತುಂಬ ಜನ ನಮಗೆ ಹೇಳ್ಬೇಕೋ ಬಿಡೋ ಗೊತ್ತಿಲ್ಲ, ನಮ್ಮ ಪ್ರೊಡಕ್ಷನ್ ಲಕ್ಷ ಪೇಮೆಂಟ್ ತೊಗೊಂಡ್ರು ತುಂಬ ಜನ ಇದು ಬಂದಿಲ್ಲ. ಸೊ ಏನೂ ತೊಗೊಳ್ದಿರೋದು ಸಾಕಷ್ಟು ಜನ ಬಂದಿದ್ದಾರೆ. ಹಂಗೆ ಸುದಿಯವರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಜಾಸ್ತಿ ಮಾತಾಡಲ್ಲ. ಸೊ ಒಳ್ಳೇದಾಗಲಿ ಎಲ್ರಿಗೂ. ಕನ್ನಡ ಸಿನಿಮಾ ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ, ತಿರ್ಗಾ ಹೊಸದಾಗಿ ಬಂದೇ ಬರ್ತೀವಿ. ಅದ್ರಲ್ಲಿ ನಾವು ಬರ್ತೀವಿ, ಶೈನ್ ಆಗ್ತೀವಿ ಅಷ್ಟೇ. ಆಯ್ತು, ನಾ ಯಾರಿಗೂ ಬೋರ್ ಮಾಡಿಸಲ್ಲ ಖಂಡಿತ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲರದು ಇಂಟ್ರೊಡಕ್ಷನ್ ಆಗಿದೆ, ಹಾಗಾಗಿ ಮತ್ತೆ ನಾನು ಮಾಡಲ್ಲ, ಬೋರ್ ಅನ್ಸುತ್ತೆ. ಈ ನಮ್ಮ ಸಿನಿಮಾ ಕಷ್ಟ, ಸಿನಿಮಾ ವೇದನೆ, ಸಿನಿಮಾ ರೋದನೆ ಅದೆಲ್ಲ ನಮಗೆ ಇರಲಿ. ನಾವಿಲ್ಲಿಗೆ ಬಂದಿರೋದು ನಿಮ್ಮನ್ನು ಖುಷಿ ಪಡ್ಸೋಕ್ಕೆ. ನನಗೆ ಕಾಲಲ್ಲಿ ಆಣಿ ಇತ್ತು, ಹಂಗೂ ಡ್ಯಾನ್ಸ್ ಮಾಡಿದೆ. ಪೈಲ್ಸ್ ಇತ್ತು, ಮ್ಯೂಸಿಕಲ್ ಚೇರ್ ಗೆದ್ದೆ. ಮೆಡ್ರಾಸ್ ಆಗಿತ್ತು, ಬೋಂಡಾರೋ ಗೆದ್ಕೊ ಬಂದೆ. ಅದು ಅವ್ರಿಗೆ ಬೇಡದಿರೋ ವಿಚಾರಗಳು. ನಮ್ಮ ಸಿನಿಮಾ ಬಾಧೆ ಅದು, ನಮ್ಮ ಸಿನಿಮಾ ರೋದನೆ ಅದು. ಹೌದು, ನನಗೆ 40 ಹೊಲಿಗೆ ಹಾಕ್ಸ್ಕೊಂಡು ಕೆಲಸ ಮಾಡಿದೆ, ಫ್ರಾಕ್ಚರ್ ಇದ್ರು, ಫೈಟ್ ಮಾಡಿದೆ. ಅದು ಬೇಡ ಅವ್ರಿಗೆ ಯಾರಿಗೂ. ಅವ್ರಿಗೆ ಬೇಕಿರೋದು ಒಂದು ಖುಷಿ. ಪಾಠ ಕೇಳಕ್ಕೆ ಸ್ಕೂಲ್ಗೆ ಹೋಗೋದಿತ್ತು, ಮೇಷ್ಟ್ರು ಕರ್ಕೊಂಡು ಇಲ್ಲಿಗೆ ಬರೋದು ಬೇಕಿರಲಿಲ್ಲ. ಚಿನ್ನ ಯಾರಿಗೂ ಬೋರ್ ಹೊಡ್ಸಲ್ಲ.
ಎಷ್ಟೊತ್ತು ಮಾತಾಡ್ತೀನೋ ಅಷ್ಟೊತ್ತು ಖುಷಿ ಆಗಂಗೆ ಮಾತಾಡ್ತೀನಿ. ಈ ಆಚಿನ ಏನೋ ಕೇಳಿದ್ರಿ, ಓಕೆ. ಈ ಸಿನಿಮಾಗೆ, ನಮ್ಮ ಹಾಡಿಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಟೈಟ್ಲಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಮಾನ್ವಿತಾ ಮೇಡಮ್ ಆಗಲೇ ಒಂದು ಚೆನ್ನಾಗಿ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಹೌದು, ನಾನು ತುಂಬ ಸಾಫ್ಟ್ ಪರ್ಸನ್ನು. ಬಟ್ ಮಾನ್ವಿತಾ ಮೇಡಮ್ ಏನು ಗೊತ್ತಾ, ನನ್ನ ಜೀವನದ ಇಂಟರ್ವಲ್ ಮೇಲೆ ಬಂದರು. ಸ್ಟಾರ್ಟಿಂಗ್ ನಾನು ಬೇರೆ, ಅದೆಲ್ಲ ಆಮೇಲೆ. ನನಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಲವ್ವಲ್ಲಿ ನಾನು ಎಲ್ಲ ರೂಲ್ಸು ಬ್ರೇಕ್ ಮಾಡಿ ಮದುವೆ ಆದವನು. 8 ಕೇಸ್ ಎದೆ ಮೇಲೆ ಹಾಕೊಂಡು ಜೈಲು ಹೊಡೆದವನು. ಅದು ಬೇಡ, ನಾನು ಅವಾಗ ಅದೇ ಅನ್ಕೊಂತಿದ್ದೆ. ಏನು ಅನ್ಕೊಂತಿದ್ದೆ ಅಂದ್ರೆ, ಬದುಕಲ್ಲಿ ಇವಳ ಕಟ್ಕೊಂಡ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಆಮೇಲೆ ಗೊತ್ತಾಗಿದ್ದು ಬದುಕು ಕಟ್ಕೊಂಡ್ರೆ ಸಾಕಪ್ಪ ಅಂತ. ಬದುಕು ಅಂತ ಭದ್ರವಾಗಿ ಕಟ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಕಟ್ಕೊಬೋದು. ಸೊ ಹಂಗಾಗಿ ಬದುಕು ಕಟ್ಕೊಳ್ಳಿ. ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ, ಕೆಲವು ಹುಡುಗಿರು ಹಿಂಗೇನೋ ಹಿಂಗೆ ಅಂತಿರ್ತಾರೆ, ಅದೇನೋ ಒಂದು ಸಿಂಪಲ್ ನಂಗೆ ಅದು ಅನ್ಸ್ ಬರಲ್ಲ. ನಾನು ಇವ್ರು ಹಂಗೆ ಅಂದಾಗೆಲ್ಲ ಹಿಂಗೆ ಅಂತಿರಲ್ಲ, ಹಂಗೆ ಅಂದಾಗೆಲ್ಲ ಹಂಗೆ ಅನ್ನಿಸ್ತಿರುತ್ತೆ. ಅವ್ರು ಹಿಂಗೆ ಅನ್ಬೇಕಂದ್ರೆ ನಾವು ತಿಂಗಳು ಹಿಂಗೆ ಅಂತಿರ್ಬೇಕು ಅಂತ. ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗಿ ಮಾಡಬೇಕು. ಆಮೇಲೆ ಒಂದು ಇದು ಈ ಬ್ರೇಕಪ್ ಇದೇನು ಕೇಳ್ತೀವಲ್ಲ, ಬ್ಯಾಕಪ್ ಇಲ್ಲದೆ ಯಾರು ಬ್ರೇಕಪ್ ಮಾಡ್ಕೊಳ್ಳಲ್ಲ ಚಿನ್ನ. ಫಸ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಲೈಫಲ್ಲಿ ದುಡ್ಡು ಮುಖ್ಯ. ನಾನು ಮುಂಚೆನೂ ಒಂದು ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದ್ದೆ, ದುಡ್ಡಿದ್ರೆ ಶುಗರ್ ಡ್ಯಾಡಿ, ದುಡ್ಡಿಲ್ಲ ಅಂದರೆ ಶುಗರ್ ಬಂದಿರೋ ಡ್ಯಾಡಿ. ಸೊ ದುಡ್ಡು ಇಂಪಾರ್ಟೆಂಟು. ಓದೋ ವಯಸ್ಸಲ್ಲಿ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ. ನಾನು ನೆನ್ನೆನೂ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ. ಅಂದರೆ ನಾನು ಹುಡುಗರ ಪರ ಮಾತಾಡ್ತೀನಿ, ಯಾಕಂದ್ರೆ ನನ್ನ ಹುಡುಗರ ಪ್ರೀತಿ ಗೊತ್ತು, ಹುಡುಗಿರ ಪ್ರೀತಿ ಅಷ್ಟು ಗೊತ್ತಿಲ್ಲ. ಹುಡುಗಿರ ವರ್ಷನ ಯಾರಾದರೂ ಬಂದು ವಾದ ಮಾಡೋದಾದ್ರು ಮಾಡಿ, ನಾನು ಆನ್ಸರ್ ಮಾಡ್ತೀನಿ, ಯಾರು ಬೇಕಾದರೂ. ಇಲ್ಲ ಗುರು ನಾವು ಹಿಂಗೆ ಅಂತ ಬರ್ತಿರೋ ರಿಷಾ, ನೀವೇ ಬನ್ನಿ, ನೀವು ಕಡಕಾಗಿ ಮಾತಾಡ್ತಿರಲ್ಲ. ಬಿಕಾಸ್ ನಾನು ಅನ್ಕೊಂಬೋದು, ಏನು ಗುರು ಯಾವಾಗಲೂ ಹೆಣ್ಮಕ್ಳಿಗೆ ಏನಾರು ಅಂತಾರೆ ಅಂತ. ನಾನು ಗಂಡು ಮಗ ಅಲ್ವ, ನಂಗೆ ಅಷ್ಟು ಗೊತ್ತಿಲ್ಲ ಆ ಕಡೆದು. ನೀವೇ ಮಾತಾಡಿದ್ರು ರೆಡಿ ನಾನು. ಗಂಡು ಮಕ್ಳು ಹೆಂಗೆ ಗೊತ್ತಾ ಪ್ರೀತಿ ಮಾಡೋದು ನಾವು? ಪ್ರೀತಿ ಅಂದ್ರೆ ಸಾವು ಬದುಕಿನ ಮಧ್ಯೆ ನಡೆಯೋ ಒಂದು ಆಪರೇಷನ್ನು. ನಮಗೆ ಹೆಣ್ಮಕ್ಳಿಗೆ ಬರೆಯೋದು ಆಡಿಷನ್ನು. ಅವ್ರಿಗೆ ಯಾರನ್ನ ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ನಾವು ಹಂಗಲ್ಲ, ಅದೊಂಥರ ಆಪರೇಷನ್ ಅಂದ್ರೆ. ಬಿಕಾಸ್ ನಾನು ಅದನ್ನೇ ಹೇಳಿದೆ, ಬೈಕೋಬೇಡಿ, ನಾನು ಹುಡುಗ, ನನ್ನ ವರ್ಷನ್ ನನ್ನ ಲವ್ ನನಗೆ ಗೊತ್ತು. ಸೊ ಅದೇ ಮಾತಾಡ್ತೀನಿ. ಮೊನ್ನೆನೂ ಅದೇ ಹೇಳ್ತಿದ್ದೆ. ಅಂದರೆ ಗಂಡು ಮಕ್ಳಿಗೆ ಹೆಂಗೆ ಗೊತ್ತಾ, ಈ ಪ್ರೀತಿ ಅನ್ನೋದು ಒಂಥರ ತಾಯಿ ಹಾಲಿದ್ದಂಗೆ, ಅಮೃತ ಉಣಿಸೋ ತಾಯಿ ಹಾಲಿದ್ದಂಗೆ. ಕೆಲವು ಸತಿ ಹೆಣ್ಮಕ್ಳಿಗೆ ಅದು ಯಾರಿಗೂ ಬೆಳೆದಿರೋ ನಾಯಿ ಹಾಲಿದ್ದಂಗೆ. ನಾನು ಎಲ್ರಿಗೂ ಹೇಳ್ತಿಲ್ಲ, ಬೈಕೋಬೇಡಿ, ಬಟ್ ನಾನು ನೋಡಿದ ವರ್ಷನ್ ಮ್ಯಾಮ್. ನನ್ನ ಬೇಕಾದ್ರೆ ವಾದ ಮಾಡಿದ್ರೆ ಯಾರು ಮಾಡಿ ಅದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಹೌದು, ನಾನು ಅದನ್ನೇ ಯಾವಾಗೂ ಹೇಳೋದು ಮ್ಯಾಮ್. ಅಂದರೆ ಈ ಲವ್ ಮಾಡುವಾಗ ಬದುಕು ಹೆಂಗಿರುತ್ತೆ ಗೊತ್ತಾ, ಅವ್ರು ಯಾವಾಗ ನೋಡಿದ್ರು ಮೈನಾ ಥರ ಕಾಣ್ತಿರ್ತಾರೆ. ಅದೇ ಬ್ರೇಕಪ್ ಆಗ್ಬಿಡಿ ಹೈನಾ ಥರ ಕಾಡಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದು ಆ ಟೈಮ್ಗೆ, ಆ ಸಂದರ್ಭಕ್ಕೆ ತಕ್ಕಂಗೆ ಚೆನ್ನಾಗಿರುತ್ತೆ. ಅದ್ಭುತವಾಗಿದೆ ಈ ಹಾಡು. ನಂಗೆ ಅಷ್ಟು ಗೊತ್ತಿಲ್ಲ ಬ್ರೇಕಪ್ ಬಗ್ಗೆ, ಬಿಕಾಸ್ ನಾನು ತುಂಬ ಹೋರಾಟ ಮಾಡಿ ಗೆದ್ಕೊಂಬಿಟ್ಟೆ ಅದರಲ್ಲಿ. ಯಾವಾರಿದ್ರೆ ಹಿಂಗೆಲ್ಲೋ ಇರ್ತಿದೆ ಅನ್ಸುತ್ತೆ, ಅಲ್ಲೆಲ್ಲೋ ಒಂದು ಕಡೆ ಪೇಂಟ್ ಹೊಡ್ಕೊಂಡು ಗೆದ್ದಿದ್ದರಿಂದ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಅದ್ಭುತವಾಗಿದೆ ಹಾಡು, ಚೆನ್ನಾಗಿ ಮಾಡಿದ್ದಾರೆ. ಇಡೀ ಟೀಮ್ಗೆ ಒಳ್ಳೇದಾಗಲಿ ಮ್ಯಾಮ್. ನಾನು ಇದಕ್ಕೆ ಮೇಲೆ ತುಂಬ ಮಾತಾಡಿದ್ರೆ ಬೋರ್ ಅನ್ಸುತ್ತೆ. ತುಂಬ ಮಾತಾಡ್ಬಿಟ್ಟಿದ್ದೀವಿ ಎಲ್ಲರೂ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ನನಗೆ ಸಮೀರಾ ಅವರ ಕನ್ನಡ ಕೇಳಿ ತುಂಬ ಖುಷಿ ಆಯಿತು. ನಾನು ಐ ಥಿಂಕ್ ಐ ಫಾಲೋಡ್ ಯುವರ್ ವರ್ಕ್, ಯು ರಿಯಲಿ ಗುಡ್. ಚೆನ್ನಾಗಿದ್ದೀರಾ ಎಲ್ಲರೂ? ಲೈಫ್ ಟುಡೇ, ಸೊ ನೈಸ್, ಚೆನ್ನಾಗಿ. ಸೊ ಲೈಫ್ ಟುಡೇ, ಇವತ್ತು ಲೈಫ್ ಟುಡೇ ಹೇಗಿದೆ ಅಂತ ಹೇಳಿದ್ರೆ, ಮೊದಲೇದಾಗಿ ಅವ್ರು ಕಿರ್ಚಾಡಿ ಚಪ್ಪಾಳೆ ಎಲ್ಲ ಕೊಟ್ರೆ ನಮ್ಗೆ ಒಂಥರ ಮೋಟಿವೇಶನ್. ಸೊ ಐ ಆಮ್ ರಿಯಲಿ ಓಕೆ ವಿತ್ ದಟ್. ಕಿರ್ಚಾಡಿ ಚಪ್ಪಾಳೆ ತಟ್ಟಿ ನಿಮ್ಗೆ ಏನೇನು ಖುಷಿ ಬರುತ್ತೆ ಅದನ್ನೆಲ್ಲ ಮಾಡಿ, ದಟ್ಸ್ ಓಕೆ. ಆ್ಯಂಡ್ ನನ್ನ ಹೆಸರು ಮಾನ್ವಿತಾದಲ್ಲೇ ಇದೆ, ಗೌರವಾನ್ವಿತಾ ಅಂತ. ಸೊ ನಾನು ಅದು ಕೇಳ್ಬಿಟ್ಟು ಯಾರ ಹತ್ರನೂ ರೆಸ್ಪೆಕ್ಟ್ ತೊಗೊಳ್ಳಲ್ಲ. ನಿಮ್ಮ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಬಂದುಬಿಡುತ್ತೆ ಅದು. ಮೊದಲೇದಾಗಿ ಲೈಫ್ ಟುಡೇ, ಇವತ್ತು ಹೇಗಿದೆ ನನ್ನ ಲೈಫ್ ಅಂತ ಹೇಳಿದ್ರೆ, ಈ ಹಾಡಿಗೆ ನನ್ನ ಲೈಫ್ ರಿಲೇಟ್ ಆಗ್ತಾ ಇಲ್ಲ. ಬಿಕಾಸ್ ಐ ಆಮ್ ರೀಸೆಂಟ್ಲಿ ಮ್ಯಾರಿಡ್ ಆಲ್ಸೋ. ಸೊ ನನ್ನ ಲವ್ ಆಫ್ ಮೈ ಲೈಫ್ ನಂಗೆ ಸಿಕ್ಕಾಗಿದೆ. ಸೊ ಐ ಡೆಫಿನೆಟ್ಲಿ ಡೋಂಟ್ ರಿಲೇಟ್ ಟು ದ ಸಾಂಗ್, ಬಟ್ ಐ ರಿಲೇಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಶ್ರೀಧರ್ ಸರ್ ತುಂಬ ಆತ್ಮೀಯರು ನನಗೆ. ಇನ್ಫ್ಯಾಕ್ಟ್ ಐ ಥಿಂಕ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದ್ಸತಿ ಹಾಡು ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ಟುಡಿಯೋಗೂ ಕರೆಸ್ಕೊಂಡಿದ್ರು. ಬಟ್ ಐ ಥಿಂಕ್ ಆ ಟೈಮಲ್ಲಿ ಆಟೋ ಟ್ಯೂನ್ ಒಂದು ಸ್ವಲ್ಪ ಇದ್ದಿದ್ದರೆ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಸಿಂಗರ್ ಆಗಿಬಿಡ್ತಿದ್ದೆ ಅನಿಸುತ್ತೆ. ನಾನು ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ದಿದ್ರೆ. ಬಟ್ ನನಗೆ ಋಷಾ ಅವರು ಈ ಇವೆಂಟಿಗೆ ಇನ್ವೈಟ್ ಮಾಡಿದಾಗ ನಾ ಇವೆಂಟಿಗೆ ಒಪ್ಕೊಳ್ಳೋಕ್ಕೆ ರೀಸನ್ ಕೂಡ ಶ್ರೀಧರ್ ಸರ್. ಬಿಕಾಸ್ ಐ ಆಸ್ಟ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ರು ನನಗೆ. ಬಿಕಾಸ್ ನಾವೊಂದು ಆರ್ಟಿಸ್ಟ್ ಆಗಿಬಿಟ್ಟು ಯಾವುದಾದ್ರೂ ಒಂದು
ಟೆಕ್ನಿಷಿಯನ್ನ ಒಂದು ಆರ್ಟ್ ಬಗ್ಗೆ ತುಂಬ ಚೆನ್ನಾಗಿ ಕಿಚ್ಚಾಡ್ತಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ ಒಂದು ವಿಷಯ, ನೀವೇ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್, ನಾನು ಅಡ್ವೈಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಆಫ್ ಲೇಟ್, ಫೇಮ್, ನೇಮ್, ಪವರ್ ಇದು ಯಾವ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ. ಫೇಮ್, ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈ ಮಿಸ್ಟೇಕ್ ಆಗ್ಲೂ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಆರ್ ಹಂಬಲ್, ಅದು ನಮ್ಮೆಲ್ರಿಗೂ ಎಫೆಕ್ಟ್ ಆಗುತ್ತೆ ಅಂತ. ಸೊ ಆ ರಿಯಲೈಸೇಷನ್ ಪಾಯಿಂಟಲ್ಲಿ ನಾನಿದ್ದೀನಿ. ಸೊ ಮೈ ಲೈಫ್ ಟುಡೇ ಇಸ್ ದ್ಯಾಟ್. ಸೊ ಆದ ಕಾರಣ ನನಗೆ ವೆನ್ ಐ ಬಿಗ್ಯಾನ್ ಮೈ ಕರಿಯರ್, ನಾನು 10 ವರ್ಷದ ಹಿಂದೆ ಬಂದಾಗಲೂ ಈಗ ನನ್ನ ಮೆಚ್ಯೂರಿಟಿ ಲೆವೆಲ್ಗೂ ಏನು ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಅಂತ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಇಟ್ಸ್ ಒಬ್ರಿಗೆ ನೇಮ್ ಫೇಮ್ ಕೊಡೋದೆಲ್ಲ ಆಡಿಯನ್ಸ್ ಕೈಯಲ್ಲಿರುತ್ತೆ ಆ್ಯಂಡ್ ಅದನ್ನು ಗೈಡ್ ಮಾಡೋದು ಅವ್ರ PR ಕೈಯಲ್ಲಿರುತ್ತೆ. ಸೊ ಐ ಥಿಂಕ್ PR ಗೇಮ್ ಹ್ಯಾಸ್ ಟು ಬಿ ರಿಯಲಿ ಕ್ಲೀನ್. ಸೊ ನೀವು ನಿಮ್ಮ PRನ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಯೂಸ್ ಮಾಡಿ ಹೊರತು ಡೋಂಟ್ ಯೂಸ್ ಇಟ್ ಟು ಡಿಫೇಮ್ ಸಂಬಡಿ ಅವ್ರು ಬೇರೆಯವ್ರನ್ನ ಕೆಳಗೆ ಹಾಕೋಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ಬೇರೆಯವ್ರಿಗೆ ಕೆಳಗೆ ಹಾಕಬೇಡಿ, ವಿಚ್ ಇಸ್ ವೆರಿ ರಾಂಗ್. And I personally, like, since I have a master's in PR, then I kind of know in and out how PR works also, so it doesn't really affect me anymore. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಕಿರಣ್ ಆದಿತ್ಯ ಐ ಲುಕ್ ವೆರಿ ಪ್ರಾಮಿಸಿಂಗ್. ಹಾಡು ನೋಡಿದೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪ್ರದೀಪ್ ಸರ್, ಫಸ್ಟ್ ಟೈಮ್ ಐ ಥಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಬಿಕಾಸ್ ಐ ನೋ ಎಷ್ಟು ಎಫರ್ಟ್ ಹೋಗುತ್ತೆ. ಒಂದು ಸಿನಿಮಾ ಅಂತ ಹೇಳಿದ್ರೆ ಇಟ್ಸ್ ಯುವರ್ ಬೇಬಿ. ಆ ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ನೀವು ತೊಗೊಂಡು ಬಂದು ಅದನ್ನು ಜನರಿಗೆ ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತು. ಯಾಕಂದರೆ ಇಫ್ ಎನ್ ಆಡಿಯನ್ಸ್ ಇಸ್ ವೆರಿ recipitant towards your project, it's a different thing altogether. But to convince audience to come to the theatres and watch alva andre banni theaterige bandu nodi anta helodidella, it's not an easy job at all. So you believe me or not, ರೀಸೆಂಟ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿದ್ಯಾರಣ್ಯಪುರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿರೋ ಯಕ್ಷಿಣಿ ಬಗ್ಗೆ ತುಂಬ ಜನ ಹೇಳಿದರು. ಹೋಗಿ ಅಲ್ಲಿ ನೀವೇನೇ ವಿಶಸ್ನ ನೀವು ಬರೆದ್ಬಿಟ್ಟು ಆ ದೇವರ ಒಂದು ಮಡಿಲಲ್ಲಿ ಇಟ್ಟರೆ ಆ ವಿಶಸ್ ಎಲ್ಲ ತುಂಬ ಪೂರೈಸುತ್ತೆ ಅನ್ನೋ ಥರದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ. ನನ್ನ ವಿಶಸ್ ಏನಿದೆ ಅದನ್ನು ಬರೆದ್ಬಿಟ್ಟು ನಾನು ಅಲ್ಲಿಟ್ಟು ಹೊರಗೆ ಬಂದು ಐ ವಾಸ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ರ್ಯಾಂಡಮ್ಲಿ ಒಬ್ಬರು ನನ್ನ ಕಣ್ಮುಂದೆ ಬಂದು ಒಂದು ವಿಷಯ ಹೇಳಿದ್ರು ನನಗೆ. ಸೊ ಫಸ್ಟ್ ಹಿ ಕಾಂಪ್ಲಿಮೆಂಟೆಡ್, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ, ಅದು ಇದು ಅನ್ನೋ ಥರದಲ್ಲಿ. ಈ ಥರವೇನು ತುಂಬ ಕಾಣಿಸ್ಕೋಬೇಕು ನೀವು, ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಅನ್ನೋ ಥರದಲ್ಲೆಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳಿದೆ. ಅದಾದಮೇಲೆ ಒಂದು ಹೇಳಿದ್ರು, ನನಗೆ ನನ್ನ ಶಕ್ತಿ ಬಗ್ಗೆ ಒಂದು ರಿಮೈಂಡರ್ ಕೊಟ್ಟರು. ಆ್ಯಂಡ್ ಐ ಫೆಲ್ ದ್ಯಾಟ್ ದೇವರೇ ಅದನ್ನು ಅವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅಂತ. ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವುದಾದ್ರೂ ಸಿನಿಮಾ 125 ದಿನ ಓಡಿದೆ ಅಂದರೆ ಅದು ನಮ್ಮ ಟಗರು ಸಿನಿಮಾ. ಸುದಿ ಇಲ್ಲೇ ಇದ್ದಾರೆ, ಈಸ್ ಮೈ ಡಿಯರೆಸ್ಟ್ ಫ್ರೆಂಡ್, ಮೈ ಬಡಿ. ಇನ್ಫ್ಯಾಕ್ಟ್ ನಮ್ಮ ಕೆಂಡಸಂಪಿಗೆ ಅಂತ ನಮ್ಮ ಮನೆಗೆ ನೇಮ್ ಪ್ಲೇಟ್ ಕೊಟ್ಟಿದೆ ಅವರು. ಸೊ ಸುದಿ ಈಸ್ ಪಾರ್ಟ್ ಆಫ್ ಆರ್ ಟೀಮ್. ಆಲ್ವೇಸ್ ಬೀನ್ ಅ ವೆರಿ ಡಿಯರ್ ಫ್ರೆಂಡ್. ಇನ್ಫ್ಯಾಕ್ಟ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದು ಒಂದೇ ಮಾತು, ನೀವು ಆರ್ಟಿಸ್ಟ್ ಅಂದರೆ ಪೇಂಟರ್, ಅದನ್ನು ಮಾತ್ರ ಬರಿಬೇಡಿ. ನಿಮ್ಮ ಒಳಗಿರೋ ಪೇಂಟರ್ಗೆ ನೀವು ಫಸ್ಟ್ ಗೌರವ ಕೊಟ್ಟರೆ ಎಲ್ಲರೂ ನಿಮ್ಗೆ ಗೌರವ ಕೊಡ್ತಾರೆ ಅಂತ. ಆ್ಯಂಡ್ ಇವತ್ತು ನಾನು ಅವ್ರಿಗೆ ಅದೇ ಮಾತು ಹೇಳ್ತೀನಿ, ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಅವ್ರ ಪೇಂಟಿಂಗ್ ನೋಡ್ಬೇಕು, ನೀವು ಅವ್ರ ಕೆಲಸ ನೋಡ್ಬೇಕು. ಆ್ಯಕ್ಚುಲಿ ನೀವು ಆ್ಯಕ್ಟರಾಗಿ ನೀವು ಅವ್ರನ್ನ ನೋಡಿದ್ದೀರಾ, ಆ್ಯಕ್ಟರ್ ಆಗಿ ಒಬ್ಬ ವಿಲನ್ ಆಗಿ ಖಡಕ್ ಆಗಿದ್ದಾರೆ. ಬಟ್ ಅವ್ರ ಹಾರ್ಟ್ ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ, ಅವ್ರ ಮಾತಾಗಲಿ ಅಥವಾ ಅವ್ರ ನಡವಳಿಕೆ ಆಗಲಿ, ಈಸ್ ಅ ವೆರಿ ಸಾಫ್ಟ್ ಗಾಯ್. ಆ್ಯಕ್ಚುಲಿ ಅವ್ರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪರ್ಸ್ನಾಲಿಟಿಗೆ ತುಂಬ ವ್ಯತ್ಯಾಸ ಇದೆ. ಸೊ ಅದೇ ಹೇಳ್ತಿರೋದು, ಬಿಗ್ ಬಾಸ್ ಬೇರೆ, ಸುದಿ ಬೇರೆ. ನೀವು ಬಿಗ್ ಬಾಸ್ ಮತ್ತು ನಮ್ಮ ಸುದಿ ನೀವು ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಎರಡನೇದು ಡೈರೆಕ್ಟರ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಯುವರ್ ಡೆಬ್ಯೂ ಫಿಲ್ಮ್. ಗೊತ್ತು, ಡೆಬ್ಯೂ ಯಾವ್ದಾದ್ರು ಒಂದು ಸಿನಿಮಾ ಡೆಬ್ಯೂ ಮಾಡಬೇಕಾದ್ರೆ ಒಂದು ನಿರ್ದೇಶಕರಾಗಲಿ ಅಥವಾ ಆ್ಯಸ್ ಅನ್ ಆ್ಯಕ್ಟರ್ ಆಗಲಿ, ಆ್ಯಸ್ ಅ ಪ್ರೊಡ್ಯೂಸರ್ ಆಗಲಿ ತುಂಬ ಕನ್ಫ್ಯೂಷನ್ಸ್ಗಳಿರುತ್ತೆ. ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ. ಒಳ್ಳೆ ಆಡಿಯನ್ಸ್ ಸಿಕ್ಕಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ ಟುಗ್ಯಾದರ್, ಯುನೋ. ಆ್ಯಂಡ್ ಸೊ ಎಲ್ಲರೂ
ಅಣ್ಣವ್ರ ಥರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲ ಅಭಿಮಾನಿಗಳಿಗೆ, ಅಭಿಮಾನಿ ದೇವರುಗಳು. ಎಷ್ಟು ಜನರಿಗೆ ಆ ಮನಸ್ಸಿಂದ ಬರುತ್ತೆ ಹೇಳಿ? ಇನ್ನು ಫಾರ್ ದ ಸೇಕ್ ಆಫ್ ಸೇಯಿಂಗ್ ಇಟ್, ದೊಡ್ಡವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಷ್ಟೇ ಹೊರತು ಅದು ಮನಸ್ಸಿಂದ ಬಂದರೆ ಮಾತ್ರ ಅದಕ್ಕೊಂದು ತೂಕ. ಅಣ್ಣವ್ರಿಗೆ ಏನಕ್ಕೆ ಅಷ್ಟು ವ್ಯಾಲ್ಯೂ, ಅಷ್ಟು ತೂಕ ಅಂತ ಹೇಳಿದರೆ ಅವ್ರು ಏನೇ ಹೇಳ್ತಾ ಇದ್ರು ಅದು ಮನಸ್ಸಿಂದ ಬರ್ತಿತ್ತಂತೆ. ಆ್ಯಂಡ್ ಜೆನ್ಯೂನ್ಲಿ ಅಂದರೆ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತೀವಲ್ವಾ, ಒಳಗೆ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ, ಮುಖ ಚೆನ್ನಾಗಿದ್ರೆ ಸಾಕಾಗಲ್ಲ. ಸೊ ನಾನು ಅದನ್ನೇ ಹೇಳೋದು, ಇವತ್ತು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಕಿರಣ್ ರಾಮ್ ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಸರ್ ನೀವು ಡೆಬ್ಯೂ ಮಾಡ್ತಿದ್ದೀರಾ. ಸೊ ಡೆಬ್ಯೂ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಬರೋದು, ಅದು ಪದೇ ಪದೇ ಬರಲ್ಲ. ಒಂದು ಸತಿ ನೀವು ಡೆಬ್ಯೂ ಮಾಡಿದ್ಮೇಲೆ ಇಟ್ಸ್ ಯುವರ್ ಡೆಬ್ಯೂಟೆಂಟ್, ಯುವರ್ ಅ ಡೆಬ್ಯೂಟೆಂಟ್, ಇಟ್ಸ್ ಡನ್ ಫಾರ್ ಯುವರ್ ಲೈಫ್ ಅಲ್ವಾ. ಅದಾದಮೇಲೆ ಯಾವ ಥರ ನೀವು ನಿಮ್ಮ ಸ್ಕಿಲ್ಸ್ನ ಶಾರ್ಪನ್ ಮಾಡ್ತಾ ಹೋಗ್ತಾ ಇರ್ತೀರಾ ಅನ್ನೋ ಥರದಲ್ಲಿ. ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಸೋ ಗ್ಲಾಮರಸ್, ದಿಸ್ ಇಂಡಸ್ಟ್ರಿ ಇಸ್ filled with glitz and glory. I'm sure Sridhar sir will relate to me. ಈ ಇಂಡಸ್ಟ್ರಿ ಎಲ್ಲ ತೋರಿಸ್ಕೊಡುತ್ತೆ ನಿಮಗೆ ಇನಿಷಿಯಲಿ. ಆ್ಯಂಡ್ ಸರ್ದು ಹಿಟ್ಲೆಸ್ ನೀವು ಮುಸ್ಸಂಜೆ ಮಾತು ಹೇಳಿದ್ರಿ, ಕೃಷ್ಣಲ್ ಲವ್ ಸ್ಟೋರಿ, ಕೃಷ್ಣಲ್ ಇಲ್ಲ, ಐ ಥಿಂಕ್ ಈಸ್ ಗಿವನ್ ಹಿಟ್ ಆಲ್ಬಮ್ಸ್. ಓ ಮೈ ಗಾಡ್, ಯೋರ್ ಹಿಯರ್, ಐಮ್ ಸೀಯಿಂಗ್ ಕೃಷ್ಣ ಚೈತನ್ಯ ಹಿಯರ್ ಟುಡೇ. ಹಾಯ್, ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ನಮ್ಮ ಮಹೇಶ್ ಅವರು ಇದ್ದಾರೆ. ಆ್ಯಂಡ್ ಮಹೇಶ್ ಅವರು ಅಷ್ಟೇ, ಐ ಥಿಂಕ್ ಒಂದು ನಾನು ಮಹೇಶ್ ಅವ್ರ ಹತ್ರ ಕಲ್ತಿರೋದು ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನು ಕರಿತೀವಲ್ವಾ, ಅಂದರೆ ಈ ಕೆಲಸ ಚಿಕ್ಕದು, ಈ ಕೆಲಸ ದೊಡ್ಡದು ಅನ್ನೋ ಥರದಲ್ಲಿ. ಅವ್ರು ಇಷ್ಟು ಒಳ್ಳೆ ನಿರ್ದೇಶಕರಾಗಿ ಸ್ಟಾರ್ಗಳಿಗೆಲ್ಲ ನಿರ್ದೇಶನ ಮಾಡ್ತಾರೆ. ಅದ್ರ ಜೊತೆಗೆ ಪ್ಯಾರಲಲಿ PR ಆಗಿರ್ಬೋದು, ಪ್ರಮೋಷನ್ಸ್ಗಳಾಗಲಿ, ಅವ್ರದ್ದೇ ಆದಂಥ ಬೇರೆಯೇ ಒಂದು ವೆಂಚರ್ ಇಟ್ಕೊಂಡಿದ್ದಾರೆ. ಸೊ ಇಂಡಸ್ಟ್ರಿ ಅಂತ ಬಂದರೆ ಯು ಆಲ್ವೇಸ್ ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ವೆರಿ ಪ್ಯಾರಲಲಿ ಟು. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಎನಿಬಡಿ ಹೂಸ್ ಇಂಟ್ರೆಸ್ಟೆಡ್, ಹೂಎವರ್ ವಾಂಟ್ಸ್ ಟು ಕಮ್ ಟು ದ ಇಂಡಸ್ಟ್ರಿ, ಯಾವತ್ತೂ ಪ್ಯಾರಲಲಿ ಕೂಡ ಯಾವ್ದಾದ್ರು ಒಂದು ವಿಚಾರ ಜೊತೆಗೆ ಇಟ್ಕೊಳ್ಳಿ ಅನ್ನೋ ಥರದಲ್ಲಿ. ಹೊಸದಾಗಿ ನಾನು ಕೂಡ ವೆಂಚರ್ಗಳನ್ನ ಶುರು ಮಾಡಿದ್ದೀನಿ. ಒಂದು ಆ್ಯನಿಮೇಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ ಸಿನ್ಸ್ ನಮ್ಮ ಗ್ರ್ಯಾಜುಯೇಟ್ ಇನ್ ಆ್ಯನಿಮೇಷನ್, ಅದು ನಡೀತಾ ಇದೆ. ಜೊತೆಗೆ ಹಾಗೆ ಒಂದು ಫ್ಯಾಷನ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ದೀನಿ. ಐ ಸ್ಟಿಲ್ ರಿಮೆಂಬರ್, ನಾನು ಕಾಲೇಜ್ಗೆ ಹೋಗಬೇಕಾದ್ರೆ, ನಾನು ಸೇಂಟ್ ಅಲಾಷಿಯಸ್ ಕಾಲೇಜಲ್ಲಿ ಓದಿದ್ದು. ಸೊ ನಮ್ಮ ಕಾಲೇಜಲ್ಲಿ ಇಫ್ ಯೂನಿಫಾರ್ಮ್ ಇರ್ತಾ ಇರಲಿಲ್ಲ, ಎಲ್ಲರೂ ಕಲರ್ ಡ್ರೆಸ್ಸಲ್ಲಿ ಬರೋರು. ಆ್ಯಂಡ್ ಮೈ ಮದರ್ ವಾಸ್ ವೆರಿ ಡಿಸಿಪ್ಲಿನ್. ಐ ಮೀನ್ ಶಿ ಇಸ್ ಆಲ್ವೇಸ್ ಬಾಟ್ ಮೀ ಅಪ್ ಇನ್ ದ್ಯಾಟ್ ಝೋನ್. ಇಷ್ಟು ಅಂತ ಬಟ್ಟೆ ತೆಗೆದಿಟ್ಟಿರೋರು, ನೀನು ಓದಕ್ಕೆ ಹೋಗೋದು ಕಾಲೇಜ್ಗೆ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋಕ್ಕಲ್ಲ, ಓದಕ್ಕೆ ಹೋಗೋದು ಅನ್ನೋ ಥರದಲ್ಲಿ. ಬಟ್ ಐ ಟು ಗೆಟ್ ಬುಲಿಡ್ ಇನ್ ಕಾಲೇಜ್. ಇವತ್ತು ನಾನು ಹಾಕಿರೋ, ಐ ಮೀನ್ ನಾನು ಕ್ಯೂರೇಟ್ ಮಾಡೋ ಬಟ್ಟೆಗಳು ಅಂದರೆ ಇವತ್ತು ನನ್ನ ದುಡ್ಡಲ್ಲಿ ನಾನೇ ಬಟ್ಟೆ ಹಾಕೋತಾ ಇದ್ದೀನಿ, ಅಂದರೆ ನನ್ನ ಬಟ್ಟೆ ನಾನೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಸೊ ಆ ಸ್ಥಿತಿಗೆ, ಆ ಪರಿಸ್ಥಿತಿಗೆ, ಐ ಮೀನ್ ಆ ಒಂದು ಹಂತಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ, ಇಟ್ಸ್ ಜಸ್ಟ್ ನಾಟ್, how do I put it? It's not the destiny or the luck altogether. It's the hard work and the mindset also. And ಎಷ್ಟೋ ಜನ MBA ಸ್ಟೂಡೆಂಟ್ಸ್ ಇದ್ದೀರಾ, ಆಂಟರ್ಪ್ರಿನರ್ ಆಗಬೇಕು ಅಂತ ಇದ್ದೀರಾ. ಸೊ ಈಗ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಇನ್ ಗೋಲ್ಡ್. ಐ ಥಿಂಕ್ ಗೋಲ್ಡ್ ಇಸ್ ಟು ಎಕ್ಸ್ಪೆನ್ಸಿವ್ ನಾವು. ಐ ಥಿಂಕ್ ಡೌನ್ ದಿ ಲೈನ್ ಕಾಪರ್ಗೂ ಕೂಡ ಒಳ್ಳೆ ಬೆಲೆ ಬಂದಿದೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ, ಸೇವಿಂಗ್ಸ್ ಮಾಡಿ. ಆ್ಯಂಡ್ ಆಲ್ವೇಸ್ ಮೇಕ್ ಶ್ಯೂರ್ ದ್ಯಾಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಎಲ್ಲ ಕರೆಕ್ಟ್ ಆಗಿರಲಿ ಅಂತ. ಇದು ಎಷ್ಟು ಜನರಿಗೆ ರೀಚ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿರೋ ಆಡಿಯನ್ಸ್ಗಳಿಗೆ ರೀಚ್ ಆಗುತ್ತೋ ಇಲ್ವೋ, ಬಟ್ ಮೀಡಿಯಾ ಇದೆ. ಐ ಆಮ್ ಶ್ಯೂರ್ ವಿಡಿಯೋ ನೋಡ್ತಿರೋರು ಎಲ್ರಿಗೂ ಕೂಡ ರಿಲೇಟ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ವೃಷಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಇವೆಂಟ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇದ್ದೀರಾ, ನಿಮ್ಮದು ನೆಕ್ಸ್ಟ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ಆ್ಯಸ್ ಅ ಪ್ರೊಡ್ಯೂಸರ್, ಆ ದೇವ್ರು ನಿಮ್ಮ ಕೈ ಹಿಡೀಲಿ. ನೀವು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ, ಯಾಕಂದರೆ ಪ್ರೊಡ್ಯೂಸರ್ಸ್ಗಳು ಬೆಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನ್ನದಾತರು ಅಂತ ಸುಮ್ಮನೆ ಕರೆದಿಲ್ಲ, ವಿಚ್ ಇಸ್ ವೆರಿ ಟ್ರೂ. ಇವತ್ತು ನಾವು ಇಂಡಸ್ಟ್ರಿನಲ್ಲಿ ಏನೇ ಬೆಳೀತಾ ಇದ್ರು ಅಂತ ಹೇಳಿದ್ರು ಕೂಡ ಅದಕ್ಕೆ ಪ್ರೊಡ್ಯೂಸರ್ಸ್ಗಳು ಒನ್ ಆಫ್ ದ ಮೇನ್ ರೀಸನ್ಸ್. ಆ್ಯಂಡ್ ಇನ್ನೊಂದು ನಾನು ಇವತ್ತು ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ, ಮನಿ ಅನ್ನೋದು ಒಂದು ಎನರ್ಜಿ, ಅದ್ರ ಜೊತೆಗೆ ಕ್ರಿಯೇಟಿವಿಟಿ ಅನ್ನೋದು ಕೂಡ ಒಂದು ಎನರ್ಜಿ. ಅಂದರೆ ಯಾರಾದರೂ ಒಂದು ಸಿನಿಮಾಗೆ ದುಡ್ಡು ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಇನ್ನೊಬ್ರು ಯಾರೋ ಕ್ರಿಯೇಟಿವ್ ಎನರ್ಜಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದೆರಡೂ ಕೂಡ ಈಕ್ವಲ್. ಅಂದರೆ ಹ್ಯೂಮನ್ ಪರ್ಸ್ಪೆಕ್ಟಿವಲ್ಲಿ ನಾವು ದುಡ್ಡನ್ನು ನಾವು ಜಾಸ್ತಿ ಒಂದು ತಕ್ಕಡಿಯಲ್ಲಿ ಜಾಸ್ತಿ ನೋಡ್ತೀವಿ, ಕ್ರಿಯೇಟಿವಿಟಿನ ನಾವು ಅದು ಹೆಂಗೋ ಫ್ರೀಯಾಗಿ ಬರ್ತಿದೆ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತೀವಿ. ಬಟ್ ಟೈಮ್ ಇಸ್ ಆಲ್ಸೋ ಮನಿ ಅನ್ನೋ ಥರದಲ್ಲಿ ಒಂದು ಪ್ರೊಡ್ಯೂಸರ್ಸ್ಗಳು ಕೂಡ ರಿಜಿಸ್ಟರ್ ಮಾಡಿಕೊಂಡ್ರೆ. ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್. ಕ್ರಿಯೇಟಿವಿಟಿ ಆ್ಯಂಡ್ ಮನಿ ಎರಡೂ ಕೂಡ ಪೋರಿನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನೀವು ಎಷ್ಟೇ ದುಡ್ಡು ಹಾಕಿ ಕಾಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀವು ಹಾಕಿರೋ ದುಡ್ಡು ವಾಪಸ್ ಬರೋದಿಲ್ಲ. ಸೊ ಎರಡು ಮ್ಯೂಚುವಲ್ ಆಗಿರಬೇಕು ಅನ್ನೋ ಥರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಐ ಥಿಂಕ್ ವೈಸ್ಲಿ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೂಡ ದುಡ್ಡು ಹಾಕೋ ಮುಂಚೆ ಯಾವ ಪ್ರಾಜೆಕ್ಟಿಗೆ ದುಡ್ಡು ಹಾಕ್ತಿದ್ದೀರಾ ಅಂತ ನೋಡಿ ಹಾಕಿ. ಆ್ಯಂಡ್ ಕ್ರಿಯೇಟಿವ್ ಎನರ್ಜಿ ಕೂಡ ಕೊಡೋರು ಕೂಡ ಅವರಿಗೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ದುಡ್ಡು ಹಾಕ್ತಿದ್ದೀರಾ ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಯು ಶುಡ್ ರೆಸ್ಪೆಕ್ಟ್ ದೇರ್ ಮನಿ, ಯು ಶುಡ್ ರೆಸ್ಪೆಕ್ಟ್ ದ ಟ್ಯಾಲೆಂಟ್ ಆ್ಯಂಡ್ ಆಲ್ಸೋ ದ ಕ್ರಿಯೇಟಿವ್ ಎನರ್ಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಯಾಕಂದರೆ ನಾನು ತುಂಬ ರೇರಾಗಿ ನಾನು ಪಬ್ಲಿಕ್
ಅಪಿಯರೆನ್ಸ್ ಮಾಡೋದು. ಮಾಡಿದ್ರೆ ಐ ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್. ಬಂದಿರೋಕ್ಕೆ ಮಾತಾಡಬೇಕು, ಇಲ್ಲಾಂದರೆ ನಾನು ಪಬ್ಲಿಕ್ ಅಪಿಯರೆನ್ಸ್ ಮಾಡೋದೇ ಇಲ್ಲ. ಓಕೆನಾ? ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಇಟ್. ನಮಸ್ಕಾರ. ಭಾಳ ಖುಷಿ ಆಯಿತು ಸಾಂಗ್ ನೋಡಿ. ಅದಕ್ಕೆ ಮುಂಚೆ ಹಲವಾರು ಗರ್ಲ್ಸ್ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿದೆ. ಬಟ್ ಒಂದು ರಿಕ್ವೆಸ್ಟ್ ಗರ್ಲ್ಸ್ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ನನ್ನ ಕಡೆಯಿಂದ ಕನ್ನಡಿಗನಾಗಿ, ಫಸ್ಟು 4 ಸಾಂಗು ನಾನು ಕೇಳಿದಾಗ ತೆಲುಗು, ತಮಿಳು, ಹಿಂದಿ ಮಿಕ್ಸ್ ಇತ್ತು. ಒಂದೇ ಒಂದು ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಇತ್ತು. ನಾವು ಕನ್ನಡಿಗರು ಕರ್ನಾಟಕದಲ್ಲಿದ್ದೀವಿ, ಕಾಲೇಜ್ ಇರೋದು ಅಷ್ಟೇ ಕರ್ನಾಟಕದಲ್ಲಿ. ದಯವಿಟ್ಟು ರೇಷಿಯೋ ಚೇಂಜ್ ಮಾಡ್ಕೊಳ್ಳಿ, ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರಲಿ, ಅದರ್ ಲ್ಯಾಂಗ್ವೇಜ್ ಆಮೇಲೆ ಇರಲಿ ಅಂತ ಒಂದು ಅಂಬಲ್ ರಿಕ್ವೆಸ್ಟ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಸರ್. ಮುಸ್ಸಂಜೆ ಮಾತಾಗಲಿ, ಅವ್ರದ್ದು ಎಲ್ಲ ಆಲ್ಬಮ್ಬು ಅವ್ರದ್ದೇ ಆದಂಥ ಸ್ಟೈಲ್ ಇರುತ್ತೆ, ಸೂಪರ್. ಹಾಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಉಷಾ ಪಾಟೀಲ್ ಅವರು ಆ್ಯಂಡ್ ಕಿರಣ್ ಅವ್ರ ಶ್ರಮನ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಸ್ಟಾರ್ ಆಗಿ ನಿಲ್ಲಬೇಕು ಅಂತ ಅವರಿಂದ ಉಷಾ ಅವರಿದ್ದಾರೆ, ನಿರ್ಮಾಪಕರಿದ್ದಾರೆ. ಸರ್ ಒಂದು ಹೇಳ್ತೀನಿ, ಡಿ ಬಾಸ್ ಅವರು ಬಂದಿದ್ದು 0 ಇಂದಾನೆ, ಧ್ರುವ ಸರ್ಜಾ ಅವ್ರು ಬಂದಿರೋ 0 ಇಂದಾನೆ, ಸುದೀಪ್ ಅವ್ರು ಬಂದಿರೋ 0 ಇಂದಾನೆ, ಯಶ್ ಅವ್ರು ಬಂದಿರೋ 0 ಇಂದಾನೆ. ಸರ್ ನಿಮ್ದು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ, ಇವತ್ತಿಂದ ಅಂತ ಅಂದ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಲೈಫ್ ಸ್ಟೋರಿಯಿಂದಾನೆ. ಒಳ್ಳೇದಾಗಲಿ ಸರ್. ಹಲವಾರು ನಿರ್ದೇಶಕರುಗಳು ನಿಮ್ಮ ಜೊತೆ ಕೆಲಸ ಮಾಡಿ, ನಾವು ವೆಯ್ಟಿಂಗಲ್ಲಿ ಇರ್ತೀವಿ, ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಹಾಗೆ ನಿರ್ಮಾಪಕರು, ಅನ್ನದಾತರು, ಎಷ್ಟೋ ನಿಂತು ಇವತ್ತು ನಾವು ಕೂತೀವಿ ನೆರಳಲ್ಲಿ ಅಂತ ಹೇಳಿದ್ರೆ ಆ ಪೆಂಡಲ್ ಹಾಕಿರೋದು ಅವರೇನೆ. ನಿರ್ಮಾಪಕರ ಅಂದಮೇಲೆ ಪ್ರತಿಯೊಬ್ಬರು ನಾವು ತಗೊಳ್ಳೋ ಮೊಬೈಲ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಮಗು ಥರ ನೋಡ್ಕೋತಾರೆ ನಿರ್ಮಾಪಕರು. ಅವ್ರು ಗೆಲ್ಲಬೇಕು, ಅವ್ರು ಗೆದ್ರೇ ಎಲ್ಲ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಇನ್ನು ಕಾಂತ ಅವರು ನನ್ನ ನಿರ್ದೇಶಕರ ಅಂದಮೇಲೆ ಅವರು ಕಷ್ಟ ನಮ್ಗೆ ಗೊತ್ತಾಗ್ತಿರುತ್ತೆ. ಬಟ್ ತುಂಬಾ ಒಂದು ಪ್ಯಾಷನೇಟ್ ಆದಂಥ ಒಂದು ಕೊರಿಯೋಗ್ರಫಿ ಇದೆ ಸರ್. ನಿಮ್ಮ ಒಂದು ಐಡಿಯಾಸ್ಗಳು ಚೆನ್ನಾಗಿದೆ. ಓವರಾಲ್ ಈ ಸಿನಿಮಾ ಬಂದಾಗ ದಯವಿಟ್ಟು ಈಗ ಸಾಂಗ್ ನೋಡ್ಕೊಂಡು ಹೋಗೋದಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿ. ಇತ್ತೀಚೆಗೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಗೆಲ್ತು, ಸೂಪ್ರಮ್ಸ್ ಸಿನಿಮಾ ಗೆಲ್ತು, ಹಾಗೆ ರಕಾಸ್ ಬೋರದೋಳ್ರು ದೆನ್ ಕಲ್ಟ್ ಸಿನಿಮಾ ಗೆದ್ದಿದೆ, ಲ್ಯಾಂಡ್ರಾಯ್ಡ್ ಸಿನಿಮಾ ಗೆದ್ದಿದೆ. ಎಲ್ಲ ಗೆದ್ದಿರೋ ಸಿನಿಮಾಗೆ ಲೈಫ್ ಸ್ಟೋರಿ ಸಿನಿಮಾ ಸೇರ್ಕೊಳ್ಳಿ, ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೊ ಮಚ್. ನಾನು ಕರ್ಸಿದ್ದಕ್ಕೆ ರುಷಾ ಅವರೇ ಥ್ಯಾಂಕ್ ಯು ಸೊ ಮಚ್. ಒಳ್ಳೆತನಕ್ಕೆ ಹೇಳೋ ಅಂಥ ಮಾತುಗಳು ಬಂದರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಇವತ್ತು ಕಾಲೇಜ್ಗೆ ಎಂಟ್ರ್ ಆಗಬೇಕಾದ್ರೆ ತುಂಬ ಬೇಜಾರಾಯಿತು. ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು, ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ. ಯಾಕಂದರೆ 3 ವರ್ಷದಿಂದ ನಾನು MBA ಮಾಡಿ ಎಲ್ಲೋ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಇದ್ದು ಹುಡುಗಿ, ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಒಂದು ಪ್ಯಾಷನ್ ಆಗಲಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಸೊ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳಲೇಬೇಕು, 1-2 ಮಾತು. ಏನೇನೋ ಹೇಳ್ಬೇಡ. ಇಲ್ಲ ತುಂಬ ಚೆನ್ನಾಗಿ ಹೇಳ್ತೀನಿ. ಯಾಕಂದರೆ ಟಗರು ಮೂವಿ ನೋಡಬೇಕಾದ್ರೆ ನಾನಿನ್ನೂ ಕಾಲೇಜಲ್ಲಿ ಇದ್ದೆ. ಸೊ ಅವ್ರ ಜೊತೆ ಇವತ್ತು ಅವ್ರ ಜೊತೆ ನಾನು ಅವಾಗ ಸೆಕೆಂಡ್ PUC ಎಕ್ಸಾಮ್ ಬರೆದು ಬಂದು ಮಾಡಿದ್ದು. ಇಲ್ಲ, ಆ ಸೆಕೆಂಡ್ PU ಓದ್ತಾ ಇದ್ದೆ ನಾನು. ಅವ್ರ ಜೊತೆ ಒಂದು ಸ್ಟೇಜಲ್ಲಿ ನಿಂತ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಅವರಿಂದ ತುಂಬಾ ಕಲಿಯೋದಿದೆ. ಪ್ರತಿಯೊಂದು ಆ್ಯಕ್ಟರ್ಸ್ಗಳಾಗಲಿ, ಫ್ರೆಶರ್ಸ್ ಎಸ್ಪೆಷಲಿ ನೋಡಿ ಹೆಂಗ್ ಡವ್ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲಿ ನನ್ನ ಜೊತೆ 50 ದಿನ 30 ದಿನ ಜೊತೆಲೆ ಕೆಲಸ ಮಾಡಿದ್ದಾರೆ. ಅದ್ಯಾವುದೋ ಕೈ ಹಿಡ್ಕೊಂಬಿಟ್ಟು ಮನೇಲೆಲ್ಲ ರೋದನೆ ಆಗಷ್ಟು ಅವಳಿ ಕೊಡ್ಸವ್ರೆ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತಾರೆ. ಬಿಗ್ ಬಾಸ್ ಬೇರೆ, ನಮ್ಮ ಸಿನಿಮಾ ಬೇರೆ ನೀವು ಹೇಳ್ದಾಗೆ. ಯಾಕಂದರೆ ಸುದಿ ಅಂತ ಅಂದರೆ ಕಾಕ್ರೋಚ್ ಅಂತಾನೆ ನೇಮು. ಯಾಕಂದರೆ ಅದು ನಿಮ್ಮ ಸಿನಿಮಾದಿಂದ ಕೊಟ್ಟಿರೋ ಹೆಸರು. ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ. ಅದು ನಾವು ಯಾವತ್ತೂ ನಮ್ಮ ಹೆಸರನ್ನ ಒಂದು ಸಿನಿಮಾ ಪಾತ್ರಗಳ ಮೂಲಕ ನಾವು ಹೆಸರನ್ನ ಗಳಿಸ್ಕೋಬೇಕು. ಅದೇ ಒಂದು ಆರ್ಟಿಸ್ಟ್ಗೆ ಆಗಿ ನನ್ನ ಹಾರ್ಟ್ ಗೆದ್ಬಿಟ್ರಿ. ಆ್ಯಂಡ್ ಯು ಆರ್ ವೆರಿ ಲಕ್ಕಿ. ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದ್ದೀರಾ. ಬಿಕಾಸ್ ನನ್ನ ಸಿನಿಮಾ ಕ್ರೇಜಿ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತಿಗೂ ಹೆಮ್ಮೆಯಲ್ಲಿ ಹೇಳ್ಕೊತೀನಿ, ನಾನು ಸೈಮಾ ನಾಮಿನೇಟ್ ಆಗಿತ್ತು ನನ್ನ ಮೊದಲನೇ ಸಿನಿಮಾ ಅಂತ ಹೇಳಿ. ಸೊ ಯು ಆರ್ ವೆರಿ ಲಕ್ಕಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿದೆ. ಎಲ್ಲ ಬ್ರೇಕಪ್ಸ್, ಈಗಿನ ಜೆನ್ಸಿ ಕಿಡ್ಸ್ಗೆ ಏನಿಲ್ಲ, ಯಾವ ಬ್ರೇಕಪ್ ಇಲ್ಲ, ಏನಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹೋಗಿ ಸಿನಿಮಾ ನೋಡಿ, ಖಂಡಿತವಾಗ್ಲೂ 14th ಇದಾಗ್ತಾರೆ, ರಿಲೀಸ್ ಆಗ್ತಾರೆ. ಖಂಡಿತವಾಗ್ಲೂ ಹೋಗಿ ನೋಡ್ಬೇಕು. ಇಲ್ಲ, ಓಕೆ, ಸಾರಿ ಕನ್ಫ್ಯೂಸ್ ಆಯಿತು. ಬಟ್ ಸಿನಿಮಾನ ನೀವು ನೋಡಿ ಬೆಳೆಸಿದ್ರೇ ಕೂಡ, ನೀವು ಹೇಳ್ಬಿಡಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಇಲ್ಲೇ ಇದ್ದಾರೆ, ನನ್ಗೆ ಈ ಥರ ಸ್ಟೋರಿ ಬೇಕು, ನಮ್ಗೆ ಈ ಥರ ಬೇಕು, ಅವಾಗ ನಾವು ಬರ್ತೀವಿ ಅಂತ ಹೇಳಿ. ಯಾಕಂದರೆ ನೀವು ಬಂದು ಚಪ್ಪಾಳೆ ಹೊಡೆದ್ರೆ ಕೂಡ ನಮ್ಮ ಸಿನಿಮಾ ಬೆಳೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ. ಎಲ್ರಿಗೂ ನಮಸ್ಕಾರ. ನನಗೆ ಬೇಕಿತ್ತ ನಾನೇ ಬೇಕಿತ್ತ ಸಾಂಗ್ ಈಗ ರಿಲೀಸ್ ಆಗಿದೆ. ನಮ್ಮ ಶ್ರೀಧರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ನಿಮಗೆಲ್ಲ ಇಷ್ಟ ಆಯ್ತಾ?
ಈ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಶೇರ್ ಮಾಡಬೇಕು. ದಯಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಏನಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದೊಡ್ಡ ಸ್ಟಾರ್ದು ಸಿನಿಮಾ ಬಂದ್ರೇ ನೋಡೋದು ಅಂತ ಹೇಳ್ಬಿಟ್ಟು ಜನ ಈಗ ಇದಾಗಿದ್ದಾರೆ. ಅದೇ ನೀವು ಮಲಯಾಳಿಯಲ್ಲಾಗಲಿ ಮತ್ತು ತೆಲುಗಲ್ಲಾಗಲಿ ಎಲ್ಲ ಸಿನಿಮಾನು ನೋಡ್ತಾರೆ. ನಮ್ಮ ಹೊಸ ಹೀರೋಗಳ್ದು ಏನಾದರೂ ಬಂತು ಅಂದರೆ ಚೆನ್ನಾಗೇ ಕಂಟೆಂಟ್ ಇರುತ್ತೆ, ಜನ ಹೋಗಿ ನೋಡಲ್ಲ. ಹಂಗಾಗ್ಬಿಟ್ಟು ಚೆನ್ನಾಗಿರೋ ಸಿನಿಮಾಗಳು ಅಲ್ಲಲ್ಲೇ ಹೋಗ್ತಾ ಇದೆ. ನೀವು ದಯಮಾಡಿ ನಮ್ಮ ಎಲ್ಲ ಕರ್ನಾಟಕ ಆಡಿಯನ್ಸು ನಮ್ಮ ಕನ್ನಡ ಸಿನಿಮಾಗಳು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮೇಡಮ್ ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಗಳ ಬಗ್ಗೆ. ಪ್ರೊಡ್ಯೂಸರ್ಗಳು ನಾವು ಸಿನಿಮಾ ಮೇಲೆ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ, ಆದರೆ ಆರ್ಟಿಸ್ಟು ಅಷ್ಟೇ ಬೆಲೆ ಕೊಡಬೇಕು. ಈಗ ಏನಾಗ್ಬಿಟ್ಟಿದೆ, ಆರ್ಟಿಸ್ಟ್ಗಳು ಕೆಲವೊಬ್ರು, ಎಲ್ಲರೂ ಅಂತಲ್ಲ, ಕೆಲವ್ರು ಏನಾಗೋಗಿದೆ ಅಂದರೆ ಇದನ್ನ ತೊಗೊಳ್ತಾ ಇಲ್ಲ. ಆ ಪ್ರೊಡ್ಯೂಸರ್ ಬೆಲೆ ಏನು, ಆ ದುಡ್ಡನ ಬೆಲೆ ಏನು, ಅದನ್ನು ಆರ್ಟಿಸ್ಟ್ ಕೆಲವರು ಅವ್ರು ಹೇಳ್ದಂಗೆ ತೊಗೊಳ್ತಾ ಇಲ್ಲ. ಅದನ್ನು ಮುಂದಿನ ದಿವಸಗಳಲ್ಲಿ ಒಳ್ಳೆ ಬೆಲೆ ಕೊಡೋದಾದರೆ ಪ್ರೊಡ್ಯೂಸರ್ಸ್ ಯಾರು ಬೇಕಾದರೂ ಬರ್ತಾರೆ. ಯಾಕಂದರೆ ಅಣ್ಣ ಅವರು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಸ್ ಅನ್ನದಾತರು ಅಂತ ಹೇಳ್ಬಿಟ್ಟು. ಆ ಅನ್ನದಾತರಿಗೆ ಎಷ್ಟು ಬೆಲೆ ಕೊಟ್ಟರೆ ಅಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹೀರೋ ಸಾಹೇಬ್ರಿಗೆ ಮತ್ತು ಈ ಸಿನಿಮಾಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ. ಈ ಸಿನಿಮಾ ಗೆಲ್ಲಬೇಕು ಅಂತೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ನಿಮಗೆ ಯಾವತ್ತೂ ಉಲ್ಟಾ ಹೇಳಿದ್ದೀನಿ ನಾನು, ಸಾರಿ. ಯಾವತ್ತೂ ಉಲ್ಟಾನೇ ಮಾತಾಡಿರೋದು ನಿಮ್ಮ ಜೊತೆನೆ, ಬೇರೆಯವ್ರ ಹತ್ರ ಅಲ್ಲ. ಇವತ್ತೇ ಫಸ್ಟ್ ಟೈಮ್ ಓಪನ್ ಆಗಿ, ಬಟ್ ಫಸ್ಟ್ ಟೈಮ್ ಐ ಲವ್ಡ್ ಇಟ್. ಇನ್ನೊಂದೇನೆಂದರೆ, ಇವಾಗ ಪ್ರೇಮ್ ಸರ್ ಡೈರೆಕ್ಷನ್ ನೋಡಿರ್ತೀವಿ ಪಿಕ್ಚರ್ಗಳು. ಯಾವುದೇ ಹಾರ್ಡ್ ಪ್ಯಾಥೋಸಾಗ್ ಬಂದರೆ ಒಂದು ಲೆವೆಲ್ ಬೇರೆ ಲೆವೆಲ್ ಕಿತ್ಕೊಂಡು ಹೋಗಿರುತ್ತೆ. ಮೋಸ್ಟ್ಲಿ ಪ್ರೇಮ್ ಸರ್ ಇಷ್ಟಪಟ್ಟಿದ್ದು ಹಾಡಿದ್ದಾರೆ ಅಂದರೆ ನನಗೆ ಅದೇ ಫೀಲ್ ಬರ್ತಾ ಇದೆ. ಮೋಸ್ಟ್ಲಿ ಅವ್ರ ಪಿಕ್ಚರಲ್ಲಿ ಬರ್ತಾ ಇರುತ್ತಲ್ಲ, ಇವಾಗ ಜೋಗಿಯಿಂದ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಒಂದು ಪ್ಯಾಥೋ ಸಾಂಗ್ ಇರುತ್ತೆ. ಸೊ ಅದೊಂದು ಬೇರೆ ಲೆವೆಲ್ಗೆ ಹೊಟ್ಟೋಗಿರುತ್ತೆ. ಸ್ಲೋ ಆಗಿ ಪಿಕ್ಚರ್ ಬಂದ ಮೇಲೂ ಹೋಗ್ತಾ ಇರುತ್ತೆ. ಇವತ್ತಿಗೂ ಜ್ಞಾಪಕ ಇಟ್ಕೊತಾರೆ ಜನರು. ನನ್ನ ಫೀಲ್ ಅದಿದೆ ಇದ್ರ ಬಗ್ಗೆ. ಮೋರ್ ದೆನ್ ಐ ಸ್ಪೀಕ್. ಜನರು ಅಷ್ಟೇ ಏನಂದರೆ ಅವ್ರು ಜಾಸ್ತಿ ರೀಚ್ ಮಾಡಬೇಕು, ಬರೀ ಸಾಂಗ್ ಅಂತಲ್ಲ. ಇನ್ಫ್ಯಾಕ್ಟ್ ಇವಂದು ಮೂವಿ ಪಾಯಿಂಟಲ್ಲಿ ನೀವೊಂದು 10 ಜನ ಥಿಯೇಟ್ರಿಗೆ ಹೋಗಿ ಬರ್ದ್ರೇ ನೆಕ್ಸ್ಟ್ ಅವರು ಗೊತ್ತಾಗೋದು ಜನಕ್ಕೆ. ಸೊ ಮೋರ್ ದೆನ್ ಇವತ್ತು ಜಾಸ್ತಿ ಮಾತನ್ನು ಕಿರಣ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಪ್ರೊಡ್ಯೂಸರ್ ಪಾಯಿಂಟ್ ಅಲ್ಲ, ಆಸ್ ಐ ನೋ ಹಿಮ್. ಪ್ಲೀಸ್ ಜಾಯಿನ್ ಕಿರಣ್, ಕಮ್. ಪ್ರೊಡ್ಯೂಸರ್ ಸರ್, ಐ ಹ್ಯಾವ್ ನಾಟ್ ಮೆಟ್ ಯು, ಪ್ಲೀಸ್ ಕಮ್. ಶ್ರೀಧರ್ ಅವರೇ ಬನ್ನಿ. ನೀವೇನಕ್ಕೆ ಸಪ್ರೇಟಾಗಿ ಕೂತ್ಕೊಂಡಿರ್ತೀರಾ? ಗೆಸ್ಟ್ಗಳನ್ನ ನಿಲ್ಲಿಸ್ಬಿಟ್ಟು ನೀವು ಕೂತ್ಕೊಂಡ್ರೆ ಹೆಂಗೆ? ಸೊ ಕಿರಣ್, ಯಾಕೆ ಐ ವಾಂಟೆಡ್ ಹಿಮ್ ಹಿಯರ್ ಇಸ್ ಸುಮಾರು ಟೈಮಿಂದ ಮೇ ಬಿ ಕೋಆರ್ಡಿನೇಷನ್ ಮೇ ಬಿ ಆನ್ 6 months or 8 months ಇಂದ ನೋಡ್ತಾ ಇದ್ದೆ. ಚಿಕ್ಕ ವಿಷಯಕ್ಕೂ ತುಂಬ ಓಡಾಡ್ತಾ ಇದ್ದಾರೆ. ಯಾಕಂದರೆ ನಾರ್ಮಲಿ ಹೀರೋ ಅಂದರೆ ಹೇಳ್ತಾರೆ ಕೆಲಸ ಮಾಡಿಬಿಟ್ಟು ಹೋಗೋದು, ಬಟ್ ಮೋಸ್ಟ್ ಆಫ್ ದೆಮ್ ಡೂ ದ ಹಾರ್ಡ್ ವರ್ಕ್ ಆ್ಯಂಡ್ ದ ಸರ್ಕಸ್. ಹಿಟ್ ಟು ಫ್ಲಾಪ್ ಅನ್ನೋದು ಸೆಕೆಂಡ್ರಿ. ಅವ್ರ ಸರ್ಕಸ್ ಫಾರ್ ಹಿಮ್ ತೋ ಏನಂದರೆ ಇಟ್ಸ್ ಬೀಯಿಂಗ್ ಇಸ್ ಫಸ್ಟ್ ಅಲ್ವಾ, ಇಸ್ ಪುಟಿಂಗ್ ಇಸ್ ಆಲ್ ಹಾರ್ಟ್ ಔಟ್. ಸಿನಿಮಾಲಿ ಇಲ್ಲಿ ಏನೇನು ಕಾಣಿಸಿದ್ದೇವೆ, ಇದು ವಿಜುವಲ್ ಆಗಿರಲಿ, ಜಸ್ಟ್ ದ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಆಲ್ಸೋ, he's been a full part of it to get it ready, sitting behind it every time, day and night ಕೂತ್ಕೊಂಡು ಸರ್ಕಸ್ ಮಾಡ್ತಾವ್ರೆ. ಶ್ರೀಧರ್ ಅವರೇ, ನಿಮಗೂ ತುಂಬ ಟಾರ್ಚರ್ ಕೊಟ್ಟರು ಅಂತ ಕೇಳ್ಪಟ್ಟೆ, ನೀವು ಟಾರ್ಚರ್ ಕೊಟ್ಟರು ಅಂತ ಕೇಳ್ಪಟ್ಟೆ. ಗಿವಿಟ್ ಇರಲ್ಲ ಸರ್, ನಮ್ಗೆ ತಲೆ ಕೆಟ್ಟೋಗುತ್ತೆ. ಅದು ಪ್ರೊಡ್ಯೂಸರ್ ಆಗಿದ್ರೆ ಎಷ್ಟು ಕೆಡುತ್ತೆ. ಹೀರೋ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಗೆ ವಯಸ್ಸಾಗೋಗುತ್ತೆ ಸರ್, ಪಾಪ ಹೀರೋಸ್ ಟೈಮ್ ಕೊಡ್ತಾ. ಓಕೆ, ಎನಿವೇಸ್, ಆಲ್ ದ ಸಪೋರ್ಟ್, ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್ ಲೈಫ್ ಟುಡೇ. ಬಟ್ ಒಂದು ರಿಕ್ವೆಸ್ಟ್ ಏನಂದರೆ, ಪಿಕ್ಚರ್ ನೋಡ್ಬೇಕಂದ್ರೆ ಫಸ್ಟು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ನೀವು ಡಿಸೈಡ್ ಮಾಡೋಕ್ಕೂ ಟೈಮ್ ಕೊಡಿದ್ರೆ ಆಚೆನೇ ಇದು ಬಿಟ್ಟರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಅಂದರೆ ಪಿಕ್ಚರೇ ಇರಲ್ಲ. ಹಂಗಾಗ್ಬಿಟ್ಟಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಪ್ಲೀಸ್ ಮೇಕ್ ಶೋರ್, ಐ ಶುಡ್ ಟೆಲ್ ಪ್ಲೀಸ್ ಮೀಡಿಯಾ ಟು ಸಪೋರ್ಟ್ ಆ್ಯಂಡ್ ಅಟ್ಲೀಸ್ಟ್ ಸ್ವಲ್ಪ ಜನರ ಹತ್ರ ಹೋದರೆ, ಹೊಸಬ್ರು ಅಂದರೆ ಪೀಪಲ್ ವಿಲ್ ಥಿಂಕ್ ಟ್ವೈಸ್ ವೆನ್ ನ್ಯೂ ಕಮರ್ ಇಸ್ ಟ್ರೈಂಗ್ ಸಮಥಿಂಗ್. ಬಟ್ ಬಂದರೆ ತಾನೇ ಸೆಕೆಂಡ್ ಗೊತ್ತಾಗೋದು, ಹೊಸ ಹೀರೋ ಬರ್ತಾವ್ರೆ, ಹೊಸ ಹೀರೋಯಿನ್ ಬರ್ತಾ ಇದ್ದಾಳೆ ಅಂತ. ಅವರ ಡೈರೆಕ್ಟರ್ ಆಲ್ಸೋ ನೆಕ್ಸ್ಟ್ ಪಿಕ್ಚರ್ಗೆ ಅವ್ರಿಗೊಂದು ಇದಿರುತ್ತಲ್ಲ. ನೀವು ಥಿಯೇಟ್ರಿಗೆ ಬಂದರೆ ಗೊತ್ತಾಗೋದು ಏನಿದೆ ಅಂತ. ಫಸ್ಟ್ ಡೇ ಡಿಸೈಡ್ ಮಾಡಿಬಿಟ್ಟಿದ್ರೆ ವಿ ಕಾಂಟ್ ವೇಟ್ ಫಾರ್ 1 week ಅಂಡ್ ಆಲ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಆಲ್ ದ ಬೆಸ್ಟ್ ಟು ದ ಟೀಮ್, ಪ್ಲೀಸ್ ಡೂ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಒಂದು ಚಿತ್ರದ ಸಕ್ಸಸ್ ಹೇಗೆ ಅಂತಂದರೆ, ನೀವೆಲ್ಲ ಒಂದು ಸಾಂಗ್ ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತಿರಲ್ಲ, ಖುಷಿನೇ ನಮಗೆಲ್ಲ ಜೋಶ್. ಸೊ ಈ ಒಂದು ಸಾಂಗು ಮತ್ತು ಸಿನಿಮಾ ಆಗಬೇಕು ಅಂತಂದರೆ ಮುಖ್ಯವಾಗಿ ಕಾರಣ ನಮ್ಮ ಶ್ರೀಧರ್ ಸರಿಂದ ಶುರುವಾಯಿತು. ಪ್ರದೀಪ್ ಸರ್, ಕೆ ಎಸ್ ಸರ್ ಪರಿಚಯ ಆದರು.
ಅಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದಿಷ್ಟು ಜನಕಷ್ಟೇ ಇನ್ನೂ ಅದ್ಭುತವಾದ ಸಾಂಗ್ಗಳು ಬರ್ತಾ ಇರುತ್ತೆ. ಸೊ ಎಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ, ನಾನು ಸಿನಿಮಾ ಯಾವತ್ತಿದ್ರೂ ಇರೋವರೆಗೂ ಸಹ ಎಲ್ಲೋ ಒಂದು ಕಡೆ ಕೇಳ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಹಾಡುಗಳು ತುಂಬಾ ಚೆನ್ನಾಗಿರ್ಬೇಕು, ಅದೇ ಮೊದಲನೇ ಇನ್ವಿಟೇಷನ್. ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಗೆಲ್ಲಬೇಕು, ನಿಮ್ಮನ್ನ ಥಿಯೇಟರ್ಗೆ ನಾವು ಕರೆಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬಾ ಅಂದ್ರೆ ಅವ್ರಿಗಿರುವಂತ ಸಿನಿಮಾ ಕ್ರೇಜ್ ಇದೆಯಲ್ಲ, ನಮ್ಮನ್ನೇ ನಡುಗಿಸ್ಕೊಳ್ತೆ. ಅಂದ್ರೆ ಅಷ್ಟು ಪ್ರತಿಯೊಂದರಲ್ಲೂ ಸಹ ಜೊತೆಯಲ್ಲಿರೋರು ಹೇಗ್ ಬರ್ತಾ ಇದೆ ಅಂತ ಹುರಿ ತುಂಬಿಸೋರು. ಆ ಥರದ ಒಬ್ಬರು ನಿರ್ಮಾಪಕರು ಸಿಕ್ಕಾಗ ಅದ್ರ ಜೊತೆಯಲ್ಲಿ ನಮ್ಮ ಕಿರಣ್ ಅಂತ ಅವರು. ಸೊ ನೀವೇ ನೋಡ್ತಾ ಇದ್ದೀರಾ, ಅವ್ರು ನೋಡ್ತಿದ್ರೆ ನಮ್ಗೆ ಒಂದು ಗೂಸ್ ಬಂಪ್ಸ್ ಅಂದ್ರೆ ಜೊತೆನ ನಾವು ಇವ್ರ ಜೊತೆ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುರುವಾಗುತ್ತೆ. ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸ್ಬೇಕು ಅಂತ ಅನ್ಕೊಂತೀನಿ. ಈ ಸಾಂಗ್ ನಿಮಗೆಲ್ಲ ಖುಷಿ ಕೊಡುತ್ತೆ ಅಂತ. ಸೊ ನೀವೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ನಮ್ಮ ಮೇಲೆ ಮೊದಲನೇದಾಗಿ ಆಡಿಯನ್ಸ್ ನಿಮಗೆ ತುಂಬ ಧನ್ಯವಾದಗಳು. ಇಷ್ಟೊಂದು ಎನರ್ಜಿ ಕೊಡ್ತಿದ್ದೀರಾ, ತುಂಬ ಧನ್ಯವಾದಗಳು. ಎಸ್ಪೆಷಲಿ ಹುಡುಗಿರಂತೂ ಹೇಳೋದು ಬೇಡ, ಬಿಟ್ಟು ಡಾನ್ಸ್ ಆ್ಯಂಡ್ ಎನರ್ಜಿ ಎಂಥೂಸಿಯಾಸಮ್. ಥ್ಯಾಂಕ್ಸ್ ಟು ಆಸ್ ಎ ಟೆಕ್ನಿಷಿಯನ್ ಒಂದು ಒಳ್ಳೆ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಬೇಕು ಅನ್ನೋದು ನಮ್ಮದು ಡ್ರೀಮ್ ಆಗಿರುತ್ತೆ. ಸೊ ಆ ಡ್ರೀಮ್ ಫುಲ್ಫಿಲ್ಮೆಂಟ್ ಈ ಪ್ರಾಜೆಕ್ಟ್ ಅಲ್ಲಾಗಿದೆ. ಸೊ ಇದು ಬೇಸಿಕಲಿ ಫಸ್ಟ್ ಫಾರ್ಮೋಸ್ಟ್ ನಮ್ಮ ಪ್ರೊಡ್ಯೂಸರ್ ಪ್ರದೀಪ್ ಸರ್, ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಯು ಸರ್. ಆ್ಯಂಡ್ ನಮ್ಮ ಬ್ರದರ್ ಹೀರೋ, ಈ ಸಿನಿಮಾದ ಹೀರೋ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಬರ್ತಿದ್ದಾರೆ ಕಿರಣ್ ಆದಿತ್ಯ ಅವರಿಗೆ ದೇವರು ಒಳ್ಳೆ ಮಾಡಲಿ. ಆಲ್ ದಿ ಬೆಸ್ಟ್, ಕಾಂಗ್ರಾಟ್ಸ್, ಯುವರ್ ಅಮೇಸಿಂಗ್. ಆ್ಯಂಡ್ ತುಂಬ ಒಳ್ಳೆ ಈ ಹಾಡಿಗೆ ಒಳ್ಳೆ ಸ್ಟೆಪ್ಸ್ ಹಾಕಿದ್ದಾರೆ. ಪುಟ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮಿಸ್ಟರ್ ಕಿರಣ್ ಅವರಿಗೆ. ಆ್ಯಂಡ್ ಮೈ ಫ್ರೆಂಡ್ಸ್ ನಾಗರಾಜ್ ಕನ್ನಡಿ, ವಾಟ್ ಅನ್ ಅಮೇಸಿಂಗ್ ಜಾಬ್. ತುಂಬ ಒಳ್ಳೆ ಪಿಕ್ಚರೇಷನ್ ಮಾಡಿದ್ದೀರಾ, ಏನು ಹೇಳಿ ನಾನು. ಮ್ಯೂಸಿಕಲ್ಲಿ ಎಸ್, ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಸರ್ ಹೇಳಿದ್ರು ಹುಡುಗರಿಗೆ ಅಫೆಂಡ್ ಆಗ್ತಾರ ಈ ಸಾಂಗ್ ಲಿರಿಕ್ಸ್ ಬಂದಾಗಂತ. ಎಲ್ಲ ಬ್ರೇಕಪ್ಪಲ್ಲೂ ಹುಡುಗಿರೇ ಕಾರಣ ಆಗಿರ್ತಾರ, ಹುಡುಗರ ಕಾರಣ ಆಗಿರ್ತಾರ ಗೊತ್ತಿಲ್ಲ. ನಾವು ಹಳೆ ಜನ್ರೇಷನ್, ಈ ಜನ್ರೇಷನ್ ಏನು ಟೂ ವೇ ಸರ್, ಅದು ಟೂ ವೇ. ಹೌದಾ? ಎರಡು ಕಡೆ. ಸರ್ ನಾನು ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದಕ್ಕಿಂತ ನಮ್ಮ ಸಬ್ಜೆಕ್ಟ್ ಹುಡುಗ ಹೋಗಿ ಮೋಸ ಹೋಗಿರ್ತಾನೆ. ಸೊ ಹಾಗಾಗಿ ಇದಕ್ಕೆ ಸಬ್ಜೆಕ್ಟ್ ಮ್ಯೂಸಿಕ್ ಮಾಡಿ ಅಂತ ಹೇಳಿದಾಗ ನಮ್ಮ ರಾಮನಾರಾಯಣ ಒಳ್ಳೆ ಸಾಂಗ್ ಅನ್ನ ಬರೆದು ಲಿರಿಕ್ಸ್ ಬರೆದು, ಯಾಕಪ್ಪ ಗಲಾಟೆ ಮಾಡಿ ಬನ್ನಿ ಸ್ಟೇಜಲ್ಲಿ ಬನ್ನಿ ಬನ್ನಿ, ಬ್ರೇಕಪ್ ಆಗಿದೆಯಾ? ಅವಾಗ ಅವರು ಯಾರು ಪ್ರಜ್ವಲ್ ಹೇಳಿದ್ರು ಬ್ರೇಕಪ್ ಅಂತ ಕೇಳಿದಕ್ಕೆ ರಿಯಲಿ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಬ್ರೇಕಪ್ ಅಲ್ಲಿ ರಿಯಲಿ ಎರಡು ಇದೆಯಾ? ರಿಯಲ್ ಆಗಿ ಬ್ರೇಕಪ್ ಆಗಿರಲ್ಲ, ಬಟ್ ಇವರು ಒನ್ ವೇ ಪ್ರೀತಿ ಮಾಡಿರ್ತಾರೆ, ಅವ್ರು ಒಪ್ಕೊಂಡಿರಲ್ಲ ಅಷ್ಟೇ. ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ನಿಮ್ಮ ಹೆಸರು ರಾಜೀವ್ ಅವರು ಹಾಡಾಡಿದ್ರು. ನಿಜವಾಗ್ಲೂ ನೀವು ಹಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಸಾರಾಯಿ ಸೀಸೆಯಲ್ಲಿ ಮತ್ತೆ ಮೋಸ ಮಾಡಿಲ್ಲ ಎಂದು ಬಂದೆ ಅಂತ. ನನಗೆ ಸುಮಾರು ಒಂದು 2010 ಕೃಷ್ಣನ್ ಲೋಕಸರಿ ಮ್ಯೂಸಿಕ್ ಮಾಡಿದಾಗ ಮೋಸ ಮಾಡಿ ಎಂದು ಬಂದೆ ಹಾಡು ನಾವು ಮ್ಯೂಸಿಕ್ ಮಾಡಿದಾಗ ಶಶಾಂಕ್ ಅವರು ಅಜಯ್ ಅವ್ರ ಸಿನಿಮಾ. ಈ ಹಾಡು ಹೇಗೆ ರೀಚ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಅಲ್ಲಿಂದ ನಾವು ಸರಿಸುಮಾರು ಒಂದು 4-5 ಬ್ರೇಕಪ್ ಸಾಂಗ್ಗಳು ಮಾಡಿದಾಗ ಇವತ್ತಿಗೆ ಇದು ಈ ಸಾಂಗ್ ರೀಚ್ ಆಗೋ ಟೈಮಲ್ಲಿ ಮೋಸ ಮಾಡಿದ್ದು ಬಂದೆ ಹಾಡು ಇನ್ನೂ ಉಳ್ಕೊಂಡಿದೆ ಅಂದ್ರೆ ನಿಜವೂ ಬ್ರೇಕಪ್ ಸಾಂಗ್ ನಾನು ಮಾಡೋದ್ರಲ್ಲಿ ಸ್ವಲ್ಪ ನನಗೂ ಒಂದು ಅನುಭವ ಮತ್ತೆ ನಿಮ್ಮ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತೀನಿ. ಮುನೇಗೌಡರು ಸರ್ ನಗ್ತಾ ಇದ್ದಾರೆ, ಏನಪ್ಪ ನಿಮಗೂ ಬ್ರೇಕಪ್ ಆಗಿದೆ ಅಂತ ಮೈಂಡಲ್ಲಿ ನೋಡ್ತಾ ಇರ್ಬೋದು. ಬಟ್ ಇದ್ದೇ ಇರುತ್ತೆ, ಎಲ್ಲ ಸಿನಿಮಾದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಕಲಾವಿದರಾಗಿ ನಾವು ಏನು ಆಗಿಲ್ಲ ಅಂದ್ರೂ ನಾವು ಅನುಭವಕ್ಕೆ ನಾವು ಸಂಗೀತ ಮಾಡಲೇಬೇಕು. ಸೊ ಈ ಪ್ರಾಜೆಕ್ಟು ಚೆನ್ನಾಗಿ ಯಶಸ್ವಿಯಾಗಲಿ, ಪ್ರದೀಪ್ ಸರ್ಗೆ ಸಾಕಷ್ಟು ಹಣ ಸಂದಾಯವಾಗಲಿ, ಮತ್ತು ಕೆಲವರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಸೃಷ್ಟಿಯಾಗಲಿ, ಮತ್ತು ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಒಳ್ಳೆ ಡೈರೆಕ್ಷನ್ ನಮ್ಮ ಕಾಂತರಾಜ್ ಅವರು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಿಗಲಿ. ನಮಸ್ಕಾರ, ಧನ್ಯವಾದ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇವತ್ತು ನೈಟ್ ಟುಡೇ ನಮ್ಮ ಜೀವನದ ಮಹತ್ತರವಾದಂಥ ಒಂದು ಸಿನಿಮಾ ಆಗುವಂಥ ಲಕ್ಷಣ ಕಾಣ್ತಾ ಇದೆ. ನಾನು ಶ್ರೀರಾಮ್ ಅವರು ಮುಸ್ಸಂಜೆ ಮಾತುಕತೆ ನಿನ್ನ ನೋಡೋದಂತ ಹಾಗೆ
ಸಾಹಿತ್ಯ ಬಂದಾಗ ಅದು ಎಷ್ಟು ಯಶಸ್ವಿ ಆಯಿತು ಅಂದರೆ ಆ ಒಂದು ಅನುಭವ ಈ ಹಾಡನ್ನು ನನಗೆ ಕಾಡ್ತಾ ಇದೆ. ಇದು ಕೂಡ ಆ ಮಟ್ಟಕ್ಕೆ ಒಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈಗ ನಡೆದಂಥ ಈ ಒಂದು ಸಂದರ್ಭದಲ್ಲಿ ಕಾಣ್ತಾ ಇದೆ. ಇಡೀ ಚಿತ್ರನೇ ಆ ಮಟ್ಟಕ್ಕೆ ಗೆಲ್ಲುತ್ತೆ ಅನ್ನೋ ನಂಬಿಕೆನೂ ಸಿಗ್ತಾ ಇದೆ. ಹೊಸ ನಿರ್ಮಾಪಕರು ಒಂದು ಹುಮ್ಮಸ್ಸಿಂದ ಬಂದಿದ್ದಾರೆ, ಹೊಸ ಹುಡುಗರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ಥರ ಎಷ್ಟೋ ಜನ ಇಲ್ಲಿ ಹೀರೋ ಮೆಟೀರಿಯಲ್ಸ್ ಇದ್ದೀರಾ, ಹೀರೋಯಿನ್ ಮೆಟೀರಿಯಲ್ಸ್ ಇದ್ದೀರಾ. ಇಂಥ ನಿರ್ಮಾಪಕರು ಬಂದರೆ ಇಲ್ಲಿರೋರೆಲ್ಲರೂ ಹೀರೋಯಿನ್ಸ್ ಒಂದು ಒಳ್ಳೆ ಸಿನಿಮಾ ಕೊಡುವಂಥ ಒಂದು ಚಿತ್ರರಂಗ ಇಲ್ಲಿ ಉದ್ಭವ ಆಗುತ್ತೆ. ಇಂಥ ಕಾಂತ ಕಣ್ಣಲ್ಲಿ ಅಂತ ಡೈರೆಕ್ಟರ್ಗಳು ಬಂದಾಗ ಈ ಥರ ಒಂದು ಬ್ರೇಕಪ್ ಸಾಂಗ್ಸು, ಲವ್ ಸಾಂಗ್ಸು ಇನ್ನೂ ಬೇರೆ ಬೇರೆ ಥರ ಹಾಡುಗಳು ಹುಟ್ಟುತ್ತೆ. ಈ ಥರ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿಕ್ಕಿದಾಗ ಬಹಳ ಮನಸ್ಸುಗಳಿನ ನೋವಿನ ಭಾರ ಇಳಿಸುವಂಥ ಹಾಡುಗಳು ಬರ್ತಾ ಇರುತ್ತೆ. ಆ ಥರದ್ರಲ್ಲಿ ನನಗೊಂದು ಅವಕಾಶ ಈ ಚಿತ್ರದಲ್ಲಿ ಸಿಕ್ಕಿದೆ. ನನಗೆ ಪ್ರೊಡ್ಯೂಸರ್ ಸರ್ ಒಂದು ಮಾತು ಅವಾಗಲೇ ನಿಜ ಭಯ ನಮಗೂ ಇತ್ತು. ಧೈರ್ಯ ಹೇಳೋದು ಈಜಿ, ಸರ್ ಹುಡುಗಿದ್ದು ಲವ್ ಫೈನಲ್ ಆಗಿರುತ್ತೆ, ಅವರು ಏನು ಅಂದ್ಕೊಳ್ಳಲ್ಲ, ಅವರು ಹೇಳಿದ ಪಾಯಿಂಟ್ ಕರೆಕ್ಟ್, ನಾವು ಧೈರ್ಯ ಕೊಡ್ತೀವಿ. ಬಟ್ ಒಳಗಡೆ ನಮಗೊಂದು ಸಣ್ಣ ಭಯ ಇತ್ತು. ಬಟ್ ಇವಾಗ ಸ್ಟೇಜ್ ಹತ್ರ ಡ್ಯಾನ್ಸ್ ಆಡಿದೆಲ್ಲ ಹುಡುಗಿರೆ, ನಾವು ಹುಡುಗಿರು ಹಳ್ಳಕ್ಕೆ ಬೀಳಿಸ್ತಾರೆ ಅಂತ ಬೈತಾ ಇದ್ವಿ ಅನ್ನೋ ಇಂಡೈರೆಕ್ಟ್ಲಿ ಅನ್ಕೊಂಡು, ಬಟ್ ಅವ್ರು ಯಾರು ಅದನ್ನ ಪ್ರೀತಿಯಿಂದ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗರ್ಲ್ಸ್. ಸೊ ನಿಮಗೂ ಕೂಡ ಹುಡುಗಿ ಸಿಕ್ಕರೆ ಒಳ್ಳೆ ಹುಡುಗಿ ಸಿಕ್ಕರೆ ಹುಡುಗರು ಕಾಳಾಗ್ತಾರೆ, ಹಾಟಲ್ಲಿ ಇಟ್ಕೊಂಡು ಪೂಜೆನೂ ಮಾಡ್ತಾರೆ. ಸೊ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಮೇ ಬಿ ಹಳ್ಳಕ್ಕೆ ಬೆಳೆಸ್ತಾರೆ. ಸೊ ಈ ಹಾಡು ಸೂಪರ್ ಹಿಟ್ ಆಗಲಿ, ಕಾಂತ ಕಣ್ಣಲ್ಲಿ ಅವರಿಗೆ ಸೂಪರ್ ಸಕ್ಸಸ್ ಮೂವಿ ಸಿಗಲಿ, ಪ್ರೊಡ್ಯೂಸರ್ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಆಗಲಿ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರದ ಮೇಲೆ ಇರಲಿ, ಹೊಸಬರ ತಂಡಕ್ಕೆ ನಿಮ್ಮ ಸಾಥ್ ಯಾವಾಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್, ನಮ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಹೌದು ಎಂಟೈರ್ ಟೀಮ್ ಸೇರ್ ಕಾರಣ. ಬಟ್ ನಿಮ್ಮ ಒಂದು ಮ್ಯೂಸಿಕ್ ಅಲ್ಲಿ ನನಗೆ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಹಾಗೆ ಕಾಂತ ಕಣ್ಣಲ್ಲಿ ಅವರು ಕೂಡ ದೊಡ್ಡ ಥ್ಯಾಂಕ್ಸ್. ನಮ್ಮ ಈ ಆಡಿಯೋ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಎಲ್ಲ ಚೀಫ್ ಗೆಸ್ಟ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಶ್ರೀಧರ್ ಸಂಬಂಧ ಸರ್ ತುಂಬ ಥ್ಯಾಂಕ್ಸ್. ಒಳ್ಳೆ ಮ್ಯೂಸಿಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮೇರಿ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಕಿರಣ್ ತುಂಬ 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 ಧನ್ಯವಾದಗಳು. ಇಲ್ಲಿಂದ ಒಂದು ಒಳ್ಳೆ ಮೂವಿ ಮಾಡೋಕ್ಕಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿಗವರು ನಮ್ಮ ಒಂದು ಆಹ್ವಾನ ಕಿರಣ್ ಕರೆದಾಗ ತುಂಬ ಖುಷಿಯಿಂದ ಬಂದರು. ಮಹೇಶು ಅಷ್ಟೇ, ತುಂಬ ಥ್ಯಾಂಕ್ಸ್ ಮಹೇಶ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಾಂಗ್ ರಾಮನಾರಾಯಣ್ ಸರ್ ಬರೆದಾಗ ನನಗೆ ಏನೋ ಒಂಥರ ಎಲ್ಲಿ ಒಂಥರ ನಾವು ಹುಡುಗಿಯರಿಗೆ ರಾಗ ಬರೀತಾ ಇದೀವಲ್ಲ, ಎಲ್ಲಿ ಎಲ್ಲರೂ ಏನೋ ನಮ್ಮ ಫಿಲಮ್ ಮೇಲೆ ಒಂದು ಬೇರೆ ತರ ಪ್ರಭಾವ ಬೀರುತ್ತಾ ಏನೋ ಅಂತ ತುಂಬಾನೇ ಕೇಳಿದೆ. ಅವಾಗ ಶ್ರೀಧರ್ ಸರ್ ಇದ್ದು, ನಮ್ಮ ಕಿರಣ್ ಇದ್ದು, ಸರ್ ಇಲ್ಲ ಲವ್ ಫೇಲಿಯರ್ ಆಗಿರೋ ತುಂಬಾ ಜನ, ಲವ್ ಸಕ್ಸಸ್ ಆಗೋದು ಎಷ್ಟೋ ಇರ್ತವೆ, ಲವ್ ಫೇಲಿಯರ್ ಅದೇ ತರನೇ ಇರುತ್ತೆ. ಸೊ ಹಂಗಾಗಿ ಲವ್ ಫೇಲಿಯರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ, ಫೇಲಿಯರ್ ಆದವ್ರು ಏನೋ ಸಾಂಗ್ ಕೊಡ್ಬೇಕಲ್ವಾ ಅಂತೇಳಿ ಈ ಸಾಂಗ್ ತುಂಬಾ ಚೆನ್ನಾಗಿ ಶ್ರೀಧರ್ ಸರ್ ಮ್ಯೂಸಿಕ್ ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಮಾಡಿದ ಎಕ್ಸ್ಪೆಕ್ಟೇಷನ್ ಬೇರೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಮತ್ತೆ ಈ ಪ್ರೊಡಕ್ಷನ್ ನಿರ್ಮಾಣಕ್ಕೆ ಕಾರಣ ಮೇನ್ ಕಿರಣ್ ಆದಿತ್ಯ ತಮ್ಮ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಇದೆ. ತುಂಬ ಹೆಮ್ಮೆಯಿಂದ ಎಫೆಕ್ಟ್ ಹಾಕಿ ವರ್ಕ್ ಮಾಡಿ ಇವತ್ತಿಗೆ ಈ ಸ್ಟೇಜ್ ಮೇಲೆ ನನ್ನೂ ಕರ್ಕೊಂಡ್ಬಂದು ಅವನು ಬಂದಿರ್ತಾನೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಹಾಗಾಗಿ ಕಿರಣ್ ಅವ್ರ ತಂದೆ ತಾಯಿ ಅವ್ರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಇವರೆಲ್ಲ ಬ್ಲೆಸ್ಸಿಂಗ್ ತುಂಬ ಇದೆ ಅವರಿಗೆ. ಒಳ್ಳೆಯದಾಗಲಿ, ತುಂಬ ಥ್ಯಾಂಕ್ಸ್. ನನಗೆ ಇಲ್ಲಿ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದು ಅಕ್ಷಯ್ ಸರ್, MES ರಾಮಯ್ಯ ಕಾಲೇಜು ಇನ್ಸ್ಟಿಟ್ಯೂಟು ಹಾಗೂ ನಮ್ಮ ರವಿ ಸರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಬರ್ತಾರೆ, ಇದೇ ತರ ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು. ತುಂಬಾ ಕಾಲೇಜ್ಗಳಲ್ಲಿ ಬಿಡ್ಲಿಲ್ಲ ಮೇಡಮ್, ಬಟ್ ಕನ್ನಡ ಇಂಡಸ್ಟ್ರಿ ನಿಜವಾದ ಫ್ಯಾನ್ ಇವರು ಬಿಟ್ಟಿದ್ದಾರೆ. MS ರಾಮಯ್ಯ ಕ್ರೌಡ್ ನೋಡ್ರೆ ಗೊತ್ತಾಯ್ತು, ಪಕ್ಕಾ ಮಾಸು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿರಣ್ ಸರ್ ಅವರು ಬಂದು ಪರ್ಮಿಷನ್ ಕೇಳಿದಾಗ ನಾವು ನೋ ಅಂತ ಹೇಳಲೇ ಇಲ್ಲ. ಸೊ ಎಲ್ಲ ಪ್ರೊಸೆಸ್ ಆಗಿ ಪಾಪ ಅವರು 4 ದಿನದಿಂದ ಗ್ರೌಂಡಲ್ಲೇ ಇದ್ದಾರೆ, ಎಲ್ಲ ಕಷ್ಟಪಟ್ಟು ಪ್ರತಿಯೊಂದು ಅವರೇ ನೋಡಿಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಸೊ ನಾನು 2 ಹೇಳ್ಬೋದು, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಅದ್ರ ಮೂಲಕ ನಮ್ಮದು ಫೆಸ್ಟ್ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಅದಕ್ಕೂ ಎಲ್ಲ ನಿಮ್ಮ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ.
ಸೊ ಡೆಫಿನೆಟಾಗಿ ಎಲ್ಲ ಕಡೆ ಶೇರ್ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಸ್ಟ್ರಾಂಗ್. ಸೊ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಏನು ಅಂದರೆ ಕ್ರೌಡಿಗೆ ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಿ, ಬಿಕಾಸ್ ಥಿಯೇಟ್ರಲ್ಲಿ ನೋಡಿದ್ರೆ ಅದು ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.